ಜ್ಞಾನತರಂಗ CET ಹಾಗೂ ನೀಟ್ ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ನಾನು ದಿನಕರ್. ಇವತ್ತು ಪ್ರಥಮ PUCಯ ಕೆಲವು ವಿಷಯಗಳನ್ನು ನಾವಿಲ್ಲಿ ಚರ್ಚಿಸಲಿಕ್ಕಿದ್ದೇವೆ. ಪ್ರಪ್ರಥಮವಾಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಫ್ಲೂಯಿಡ್ಸ್, ಇದರಲ್ಲಿ ಬರುವಂಥ ಕೆಲವು ವಿಷಯಗಳನ್ನು ಈಗ ನಿಮ್ಮ ಮುಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಪ್ರಥಮವಾಗಿ ಇಲ್ಲಿ ಬರೋದು ಇಲಾಸ್ಟಿಸಿಟಿ. ಈ ಇಲಾಸ್ಟಿಸಿಟಿಯನ್ನು ಡಿಸೈಡ್ ಮಾಡುವಂಥ ಫ್ಯಾಕ್ಟರ್ಗಳೇನೆಂದರೆ ಮಾಡ್ಯುಲೈ ಆಫ್ ಇಲಾಸ್ಟಿಸಿಟೀಸ್. ಸೊ ದರ್ ಆರ್ 3 ಮಾಡ್ಯುಲೈ. ಫಸ್ಟ್ ಒನ್ ಇಸ್ ಅ ಯಂಗ್ಸ್ ಮಾಡ್ಯುಲೈ, wherein we have Young's modulus is a ratio of longitudinal stress by longitudinal strain, whereas the formula comes to be F by A divided by delta L by L. ಏನು ಡೆಲ್ಟಾ L by L ಇದೆಯೋ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಫ್ರ್ಯಾಕ್ಷನಲ್ ಚೇಂಜ್ ಇನ್ ಲೆಂತ್ ಅಂತ ಹೇಳ್ತೀವಿ. ಅದರಿಂದ ಫೈನಲ್ ಫಾರ್ಮುಲಾ FL ಡಿವೈಡೆಡ್ ಬೈ A ಇಂಟು ಡೆಲ್ಟಾ L. ಈಗ ಒಂದು ಕೊಟ್ಟಂಥ ಸಿಲಿಂಡ್ರಿಕಲ್ ವಯರಿಗಾದರೆ ಅದನ್ನು Y ಅನ್ನು ಹೇಗೆ ಬರಿಬೋದು? Y is equal to FL divided by A into delta L ಇದ್ದಲ್ಲಿ A ಯ ಬದಲು pi r square, because the area of cross section of a cylindrical wire comes to be pi r square. So it becomes FL divided by pi r square into delta L, wherein you can equate it to mgl divided by m pi r square delta L. ಯಾಕೆ mg ಬರುತ್ತೆ ಅಂತ ಹೇಳಿದ್ರೆ F ಅಂದರೆ mass is the mass of the weight hanger, the force becomes equal to the weight, so that is mgl divided by pi r square into delta L. ಈಗ ಯಾವುದೇ ಪ್ರಾಬ್ಲಮ್ ಅಲ್ಲಿ ಮಾಸ್ ಕೊಟ್ಟಿಲ್ಲ ಅಂತ ಆದರೆ ಡೆನ್ಸಿಟಿ ಕೊಟ್ಟಿದ್ರೆ ಮಾಸ್ನ ಮೊದಲು ನಾವು ಡೆನ್ಸಿಟಿ ಮತ್ತು ವಾಲ್ಯೂಮ್ನ ಎಕ್ಸ್ಪ್ರೆಷನ್ ಬರೆದ್ರೆ ಅಲ್ಲಿ ಏರಿಯಾ ಮತ್ತು ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಫೈನಲ್ ಇಕ್ವೇಷನ್ ರಿಮೈನ್ಸ್ ವಿತ್ ರೋ ಜಿ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡೆಲ್ಟಾ ಎಲ್. ಹಾಗೇನೆ ನೆಕ್ಸ್ಟ್ ಮಾಡ್ಯುಲೈ ಏನು ಬರುತ್ತೆ? G, that is for the change in shape we define what we call the shearing modulus. So shearing modulus is nothing but the shearing stress divided by shearing strain, that is F by A divided by delta x by delta x by L, where delta x is nothing but the displacement of the vertical side that can be measured in terms of theta also. So that becomes F by A divided by theta, where theta is nothing but the angle by which the vertical side moves because of the tangential force. Coming to the third one, where we go with the change in volume, we define the bulk modulus. So bulk modulus is equal to stress, that is F by A divided by delta V by V, wherein delta V by V becomes equal to the change in volume. So ultimately we can write in terms of pressure. So PV divided by delta V ಬರುತ್ತೆ. ಯಾಕದು ಮೈನಸ್ ವಿ ಬರುತ್ತೆ ಅಂತ ಹೇಳಿದ್ರೆ ವಾಲ್ಯೂಮ್ ಜಾಸ್ತಿ ಆದಾಗೇನೆ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ದೇ ಆರ್ ದ ಒನ್, ಇಫ್ ಇಟ್ ಒನ್ ಫ್ಯಾಕ್ಟರ್ increases, the other one decreases. That is why it becomes a negative one what we take. Next comes in terms of bulk modulus. So we measure what we call the compressibility. So compressibility is a reciprocal of bulk modulus. ಅಂದರೆ ಯಾವುದರ ವಾಲ್ಯೂಮು ಫೋರ್ಸ್ ಅಪ್ಲೈ ಮಾಡಿದಾಗ ಜಾಸ್ತಿ ಚೇಂಜ್ ಆಗುತ್ತೋ ಅದರ ಕಂಪ್ರೆಸಿಬಿಲಿಟಿ ಕಡಿಮೆ ಇರುತ್ತೆ. ಸೊ higher the value of B, lesser will be the value of K. So K is reciprocal of B. So that comes to be minus 1 by delta P into delta V by V. ಹಾಗೇನೆ ಇನ್ನೊಂದು ಫ್ಯಾಕ್ಟರ್ ನಮಗೆಲ್ಲ ಆ ಚಾಪ್ಟರ್ ಅಗತ್ಯ ಬರೋದೇನೆಂದ್ರೆ ಪಾಯ್ಸನ್ಸ್ ರೇಷಿಯೋ, ವೇರ್ ದಟ್ ಈಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಡಿವೈಡ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಅಂದ್ರೆ ಯಾವುದೇ ಒಂದು ವೈರ್ ಅನ್ನು, ಸಿಲಿಂಡ್ರಿಕಲ್ ವೈರ್ ಅನ್ನು ನಾವು ಸ್ಟ್ರೆಸ್ ಮಾಡಿದಾಗ ಅಥವಾ ಕಂಪ್ರೆಸ್ ಮಾಡಿದಾಗ ಲೆಂತಿನ ಒಟ್ಟೊಟ್ಟಿಗೆನೆ ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಆಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಆಗೋದಂದ್ರೆ ಡಯಾಮೀಟರ್ ಚೇಂಜ್ ಆಗೋದು. ಸೊ ನಾವು ಏನು ಬರಿತೀವಿ ಅಂದರೆ ಡೆಲ್ಟಾ ಡಿ ಡಿವೈಡ್ ಬೈ ಡೆಲ್ಟಾ ಎಲ್ ಬೈ ಎಲ್. ಸೊ ದಟ್ ಇಟ್ ಬಿಕಮ್ಸ್ ಅ ರೇಷಿಯೋ ಆಫ್ ದ್ಯಾಟ್. ನೆಕ್ಸ್ಟ್ ವಾಟ್ ಕಮ್ಸ್ ಟು ಅಸ್ ಇಸ್ ನಥಿಂಗ್ ಬಟ್ ಥರ್ಮಲ್ ಸ್ಟ್ರೆಸ್. ಏನಂದರೆ ಕೊಟ್ಟಂಥ ಒಂದು ರಾಡನ್ನು ಯಾವಾಗ ನಾವು ಒಂದು ಕನ್ಸ್ಟ್ರೆಂಟ್ ಆಗಿದೆಯೋ, ಸೊ ಹೀಗಿಟ್ಟು ಎರಡು ಕಡೆಯು ಬ್ಲಾಕ್ ಮಾಡಿದರೆ, ಮೂವ್ ಮಾಡೋದಾಗಿದ್ರೆ, ಸೊ ವಾಟ್ ಕಮ್ಸ್ ಟು ಥರ್ಮಲ್ ಸ್ಟ್ರೆಸ್ ಬಿಕಾಸ್ ಆಫ್ ದ ರೈಸ್ ದ ಹೀಟ್ ಪ್ರೊವೈಡೆಡ್ ಆರ್ ರೈಸ್ ಇನ್ ಟೆಂಪರೇಚರ್. ಸೊ ಅಲ್ಲಿ ನಮಗೆ ಯೂಸ್ ಆಗೋ ಫಾರ್ಮುಲಾ ಏನು ಬರುತ್ತೆ ಅಂದರೆ ಥರ್ಮಲ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ವೈ ಆಲ್ಫಾ ಇಂಟು ಡೆಲ್ಟಾ ಟಿ, ವೇರ್ ಆಲ್ಫಾ ಸ್ಟ್ಯಾಂಡ್ಸ್ ಫಾರ್ ದ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ಆರ್ ದ ಲೀನಿಯರ್ ಎಕ್ಸ್ಪಾನ್ಷನ್. ಈ ಚಾಪ್ಟರ್ಗೂ ಅದಕ್ಕೂ ಕನೆಕ್ಷನ್ ಇರೋದ್ರಿಂದ ನಾವು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀವಿ, ನಮಗೆ ಕೆಲವೊಮ್ಮೆ ಬೇಕಾಗತ್ತೆ. ಹಾಗೇನೆ ಯಾವಾಗ ಒಂದು ಸಿಲಿಂಡ್ರಿಕಲ್ ವೈರ್ ಅನ್ನು ಸ್ಟ್ರೆಸ್ ಮಾಡ್ತೀವೋ ಅಥವಾ ಕಂಪ್ರೆಸ್ ಮಾಡ್ತೀವೋ, ಆಲ್ ಟುಗೆದರ್ ವರ್ಕ್ ಡನ್ ಗೆಟ್ಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ energy, that is what we call the elastic potential energy. That formula comes to be U is equal to half into stress into strain into the volume. ಸೊ ಅದನ್ನು ಬೇರೆ ಬೇರೆ ಫಾರ್ಮಲ್ಲಿ ಬರೆದ್ರೆ ಸ್ಟ್ರೈನ್ನ ಬದಲು ಯಾವುದು, ಸ್ಟ್ರೆಸ್ನ ಬದಲು ಸ್ಟ್ರೈನ್ ಅನ್ನು ಹಾಕ್ಬೋದು, ಅದು ಯಂಗ್ಸ್ ಮಾಡ್ಯುಲಸ್ ಅಂತ ತರಬಹುದು. ದ ಫಾರ್ಮುಲಾ ಕಮ್ಸ್ ಟು ಬಿ ಹಾಫ್ ಇಂಟು ವೈ ಇಂಟು
ಸ್ಟ್ರೈನ್ ಸ್ಕ್ವೇರ್ ಇಂಟು ವಾಲ್ಯೂಮ್, ಅಥವಾ ಇನ್ನೊಂದು ಫಾರ್ಮಲ್ಲಿ ಬರೆದ್ರೆ ಹಾಫ್ ಇಂಟು ಸ್ಟ್ರೆಸ್ ಸ್ಕ್ವೇರ್ ಡಿವೈಡ್ ಬೈ y ಇಂಟು ವಾಲ್ಯೂಮ್ ಬರಿಬೋದು. ಅಲ್ಲ ನಮಗೆ ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ ಅಂತ ಆದರೆ ನಮಗೆ ಇಕ್ವೇಶನ್ ಏನು ಚೇಂಜ್ ಇನ್ ಲೆಂತ್ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಈ ಫಾರ್ಮುಲಾನ ಹಾಕ್ಬೋದು. ಯು ಇಸ್ ಈಕ್ವಲ್ ಟು ಹಾಫ್ ಇಂಟು ಲೋಡ್ ಇಂಟು ಇಲಾಂಗೇಷನ್. ಇಲಾಂಗೇಷನ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಎಲ್. ಸೊ ಈ ಫಾರ್ಮುಲಾ ಬೇಕಾದ ಕೊಟ್ಟ ಪ್ರಾಬ್ಲಮ್ ಅಲ್ಲಿ ಏನೇನು ಡಾಟಾ ಕೊಟ್ಟಿದ್ದಾವ ಅದನ್ನು ಯೂಸ್ ಮಾಡ್ಕೊಂಡು ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕಮಿಂಗ್ ಟು ದ ಫ್ಲೂಯಿಡ್ ಪಾರ್ಟ್. ವೆನ್ ಇಟ್ ಕಮ್ಸ್ ಟು ದ ಫ್ಲೂಯಿಡ್, ನಮಗೆ ಬೇಕಾಗಿರುವಂಥ ಮೈನ್ ಕಾನ್ಸೆಪ್ಟ್ ಏನಂದ್ರೆ ಪ್ರೆಷರ್ ಡ್ಯೂ ಟು ಅ ಕಾಲಮ್ ಆಫ್ ಫ್ಲೂಯಿಡ್ಸ್. ಪ್ರೆಷರ್ ಯಾವುದೇ ಒಂದು ಫ್ಲೂಯಿಡ್ ನ ಒಳಗಡೆ ನಾವು ಪಾಯಿಂಟ್ ಅಲ್ಲಿ ತಗೊಂಡ್ರೆ ಅಲ್ಲಿಯ ಪ್ರೆಷರ್ ಯಾವುದರಿಂದಾಗಿ, ಫ್ಲೂಯಿಡ್ ಇಂದ ಮತ್ತು ಅಟ್ಮಾಸ್ಫಿಯರ್ ಇಂದಾಗಿರುತ್ತೆ. ಸೊ ಫ್ಲೂಯಿಡ್ ಪ್ರೆಷರ್ ಇನ್ಸೈಡ್ ದ ಫ್ಲೂಯಿಡ್ ಅನ್ನು ನಾವು ಹೀಗೆ ಬರೀಬಹುದು, ಪಿ ಇಸ್ ಈಕ್ವಲ್ ಟು ಪಿ ಎ ಪ್ಲಸ್ ರೋ ಜಿ ಇಂಟು ಎಚ್ ಬರುತ್ತೆ. ಸೊ ಇದನ್ನು ಟೋಟಲ್ ಪ್ರೆಷರ್ ಎಟ್ ಎ ಪಾಯಿಂಟ್ ಇನ್ಸೈಡ್ ದ ಫ್ಲೂಯಿಡ್ ಅಂತ ಹೇಳ್ತೀವಿ. ಅದೇ ಪಿ ಎ ಅನ್ನು ಆ ಕಡೆ ತಗೊಂಡು ಹೋದ್ರೆ ದಟ್ ಇಸ್ ವಾಟ್ ವಿ ಕಾಲ್ ಗೇಜ್ ಪ್ರೆಷರ್. ನಾವು ಮೆಜರ್ ಮಾಡುವ ಇನ್ಸ್ಟ್ರೂಮೆಂಟ್ ಅಲ್ಲಿ ಬರುವ ಏನು ಪ್ರೆಷರ್ ಇದೆಯೋ ದಟ್ ಬಿಕಮ್ಸ್ ಗೇಜ್ ಪ್ರೆಷರ್, ದಟ್ ಬಿಕಮ್ಸ್ ರೋ ಜಿ ಇಂಟು ಎಚ್. ವಾಟ್ ಇಸ್ ಎಚ್? ಎಚ್ ಇಸ್ ನಥಿಂಗ್ ಬಟ್ ದ ಹೈಟ್ ಆಫ್ ದ ಪಾಯಿಂಟ್ ವೇರ್ ವಿ ಮೆಜರ್ ಫ್ರಮ್ ದ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್. ಸೊ ಅದು ಪ್ರೆಷರ್ ನ ಪಾಯಿಂಟ್ ಬರುತ್ತೆ. ಸೊ ಪ್ರೆಷರ್ ವೇರೀಸ್ ವಿತ್ ದ ಡೆನ್ಸಿಟಿ, ವೇರೀಸ್ ವಿತ್ ದ ಹೈಟ್ ಆಲ್ಸೋ. ನೆಕ್ಸ್ಟ್ ನಮಗೆ ಆ ಪ್ರೆಷರ್ ನ ಪಾಯಿಂಟ್ ಅಲ್ಲಿ ಬರೋದೇನಂದ್ರೆ ಪಾಸ್ಕಲ್ಸ್ ಲಾ, ವೇರ್ ಇನ್ ಪಾಸ್ಕಲ್ಸ್ ಲಾ ಇಸ್ ನಥಿಂಗ್ ಬಟ್ ದ ಪ್ರೆಷರ್ ಫಾರ್ಮ್ ವಾಟ್ ದ ಪ್ರಾಬ್ಲಮ್ ವಿತ್ ದ ಪ್ರೆಷರ್, ಹೌ ಇಟ್ ಚೇಂಜಸ್. ಸೊ ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಲಿಕ್ವಿಡ್ ಅಲ್ಲಿ ನಾವು ಪ್ರೆಷರ್ ಅನ್ನು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪ್ರೆಷರ್ ಅನ್ನು ಚೇಂಜ್ ಮಾಡಿದ್ರೆ ಆ ಚೇಂಜ್ ಇನ್ ಪ್ರೆಷರ್ ಏನಾಗುತ್ತೆ, ಚೇಂಜ್ ಇನ್ ಪ್ರೆಷರ್ ಥ್ರೂ ಔಟ್ ದ ಫ್ಲೂಯಿಡ್ ಗೆ ಅದು ಸ್ಪ್ರೆಡ್ ಆಗುತ್ತೆ ಈಕ್ವಲಿ, ದಟ್ ಈಸ್ ವಿದೌಟ್ ಎನಿ ಚೇಂಜ್. ಆ ಪ್ಯಾಸ್ಕಲ್ಸ್ ಲಾನ ಪ್ರಿನ್ಸಿಪಲ್ ಅಲ್ಲಿ ಏನ್ ಬರೀತೀವಿ ನಾವು ಹೈಡ್ರಾಲಿಕ್ ಲಿಫ್ಟ್ ನ ವರ್ಕ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಆ ಪ್ರಾಬ್ಲಮ್ ಬಂದಾಗ ನಾವು F1 by A1 is equal to F2 by A2 ಅಂತೇಳಿ ಬರೀತೇವೆ. ಸೊ ದಟ್ ಈಸ್ ವೇರ್ ವಿ ವಿಲ್ ಅಪ್ಲೈ ದ ಪ್ಯಾಸ್ಕಲ್ಸ್ ಲಾ. ದ ಪ್ರೆಷರ್ ಚೇಂಜ್ ಇನ್ ಪ್ರೆಷರ್ ಇಸ್ ಟ್ರಾನ್ಸ್ಮಿಟೆಡ್ ಥ್ರೂ ಔಟ್ ದ ಫ್ಲೂಯಿಡ್ ವಿದೌಟ್ ಎನಿ ಚೇಂಜ್ ಅಂತ ಹೇಳ್ತೀವಿ. ಸೊ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ದಟ್ ಈಸ್ ವಾಟ್ ಕಮ್ಸ್ ಟು ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಸೊ ವೆನ್ ಎವರ್ ಇಟ್ ಕಮ್ಸ್ ಟು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಏನನ್ನು ಕೊಡುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ವಸ್ತು ಯಾವಾಗ ಫ್ಲೂಯಿಡ್ ಅಲ್ಲಿ ಮುಳುಗಿದ್ರೆ, ವೆನ್ ಎವರ್ ಆನ್ ಆಬ್ಜೆಕ್ಟ್ ಆರ್ ಎ ಸಾಲಿಡ್ ಇಸ್ ಇಮರ್ಸ್ಡ್ ಇನ್ ಎ ಲಿಕ್ವಿಡ್ ಆರ್ ಎ ಫ್ಲೂಯಿಡ್, it appears as if it is losing a part of weight, that is what we call the apparent loss of weight ಅಂತ ಹೇಳ್ತೀವಿ. ಆ apparent loss of weight ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತ ಪ್ರಿನ್ಸಿಪಲ್ ವಾಟ್ ದ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಬರುತ್ತೆ. ವಾಟ್ he says, the weight of the displaced liquid is equal to the loss of weight or the apparent weight ಅಂತ ಹೇಳ್ತೀವಿ. ಸೊ ಆ ಪ್ರಿನ್ಸಿಪಲ್ ತಗೊಂಡು ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಬಯಾನ್ಸಿ ಅಂದ್ರೆ ಯಾವಾಗ ಒಂದು ಲಿಕ್ವಿಡ್ ನ ಒಟ್ಟಿಗೆ ಇನ್ನೊಂದು ಸರ್ಫೇಸ್ ಕಾಂಟ್ಯಾಕ್ಟ್ ಬರುತ್ತೋ, ಅಥವಾ ವೆನ್ ಎವರ್ an object is immersed in a fluid, the fluid exerts an upward thrust. That force is called the buoyant force. Because of the buoyancy, the object, the floats or immersed, everything depends on that. So law of flotation, ಯಾವಾಗ ಆಬ್ಜೆಕ್ಟ್ ಫ್ಲೋಟ್ ಆಗುತ್ತೆ, ಕಂಡೀಷನ್ ಫಾರ್ ಫ್ಲೋಟೇಷನ್ ನಾವು ತಿಳ್ಕೊಳ್ಬೇಕು. Next, coming to the another property of the fluids, static property, there is a surface tension. Surface tension is numerically, how to measure it is nothing but, so total force on either side of an imaginary line drawn on the liquid drop by the length of the line. ಅದನ್ನು ಇನ್ನೊಂದು ತರ ಬರೆದ್ರೆ ಸರ್ಫೇಸ್ ಎನರ್ಜಿ ಪರ್ ಯೂನಿಟ್ ಏರಿಯಾ. ಬೇರೆ ಬೇರೆ ಫಾರ್ಮುಲಾದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಸರ್ಫೇಸ್ ಟೆನ್ಷನ್ ಅನ್ನು ಡಿಫೈನ್ ಮಾಡಬಹುದು. ನಮಗೆ ಟೋಟಲಿ ಬೇಕಾಗಿರೋದೇನೆಂದ್ರೆ ವಾಟ್ ಈಸ್ ಸರ್ಫೇಸ್ ಟೆನ್ಷನ್? ದಟ್ ಈಸ್ ದ force which helps a liquid drop to have stretched property of the free surface. Coming to the consequence of that surface tension, when a soap bubble or else inside a bubble, ನಾವು ಒಂದು ಬಬಲ್ ನೋಡಿದ್ರೆ ಆ ಬಬಲ್ ನ ಹೊರಗಡೆ ಒಂದು ಪ್ರೆಷರ್ ಡಿಫರೆನ್ಸ್ ಇದೆ. ಆ ಪ್ರೆಷರ್ ಡಿಫರೆನ್ಸ್ ನಾವೇನು ಹೇಳ್ತೀವಿ ಅಂದ್ರೆ ಎಕ್ಸೆಸ್ ಪ್ರೆಷರ್ ಆಫ್ ದ ಬಬಲ್, that is equal to 4s divided by r, that is s stands for the surface tension and r stands for the radius of the bubble. Next, coming to the ಡ್ರಾಪ್, ಲಿಕ್ವಿಡ್ ಡ್ರಾಪ್ ತಗೊಂಡ್ರೆ ಲಿಕ್ವಿಡ್ ಡ್ರಾಪ್ ಗೆ ಎಕ್ಸೆಸ್ ಪ್ರೆಷರ್ ಗೆ ಫಾರ್ಮುಲಾ ಏನ್ ಬರುತ್ತೆ, P minus PS is equal to 2s divided by r. ಅಂದ್ರೆ ಬಬಲ್ ಗೆ ಮತ್ತು ಲಿಕ್ವಿಡ್ ಡ್ರಾಪ್ ಗೆ ಎಕ್ಸೆಸ್ ಪ್ರೆಷರ್ ಏನಂತ ಹೇಳಿದ್ರೆ ಬಬಲ್ ನ ಎಕ್ಸೆಸ್ ಪ್ರೆಷರ್ ಡಬಲ್ ದ ಎಕ್ಸೆಸ್ ಪ್ರೆಷರ್ ಆಫ್ ಅ ಡ್ರಾಪ್ ಇರುತ್ತೆ. ಅದೇ ಒಂದು ಸೋಪ್ ಬಬಲ್ ಅಥವಾ ಏರ್ ಬಬಲ್ ನೀರ್ನ ಒಳಗಡೆ ಇದೆ ಅಂತ ಆದ್ರೆ, ಈಗ ಅಕ್ವೇರಿಯಂ ನ ಒಳಗಡೆ ಡ್ರಾಪ್ ಬಬಲ್ಸ್ ಬರುತ್ತೆ ಇರುತ್ತೆ, ಅಂತ ಕೇಸಸ್ ಅಲ್ಲಿ ಏನಾಗುತ್ತೆ ಎಕ್ಸೆಸ್ ಪ್ರೆಷರ್ becomes equal to 2s divided by r. So that is for the bubble one. Coming to the another consequence, that is what we call the capillary rise or the capillary height.
ಸೊ ಎಚ್ಗೆ ಫಾರ್ಮುಲಾ ಎಚ್ ಇಸ್ ಈಕ್ವಲ್ ಟು 2s cos ಥೀಟಾ ಡಿವೈಡ್ ಬೈ ರೋ ಆರ್ ಜಿ ಇದೆ. ಈ ಹೈಟ್ ಯಾವುದಕ್ಕೆ, ಇಲ್ಲಿ ತುಂಬಾ ಕಾನ್ಸೆಪ್ಟ್ ಇದೆ. ಎಚ್ ಯಾವಾಗ ಪಾಸಿಟಿವ್ ಆಗುತ್ತೆ ಅಂತ ಬರುತ್ತೆ. ಈಗ ಎಚ್ ಪಾಸಿಟಿವ್ ಆಗಬೇಕಾದ್ರೆ ಕಾಸ್ ಥೀಟಾ ಪಾಸಿಟಿವ್ ಆಗಬೇಕು. ಕಾಸ್ ಥೀಟಾ ಪಾಸಿಟಿವ್ ಆಗಬೇಕು ಅಂತ ಆದ್ರೆ ಥೀಟಾ ಏನಿರಬೇಕು, ಥೀಟಾ ಫಸ್ಟ್ ಕ್ವಾಡ್ರಂಟ್, ದಟ್ ಈಸ್ ಲೆಸ್ ದೆನ್ 90 ಡಿಗ್ರಿ. ಈ ಲೆಸ್ ದೆನ್ 90 ಡಿಗ್ರಿ ಆಗೋದು ಯಾವುದಕ್ಕೆ, ದೋಸ್ ಲಿಕ್ವಿಡ್ ವಿಚ್ ವೆಟ್ಸ್ ಸರ್ಫೇಸ್ ಅಂತಿದೆ. ವೆಟ್ಸ್ ಸರ್ಫೇಸ್ ಫಾರ್ ಎಕ್ಸಾಂಪಲ್ ಗ್ಲಾಸ್ ಮತ್ತು ವಾಟರ್ ತಗೊಂಡ್ರೆ ದೇ ವಾಟರ್ ವೆಟ್ಸ್ ಸರ್ಫೇಸ್, ಆವಾಗ ಕಾಸ್ ಥೀಟಾ ಪಾಸಿಟಿವ್ ಬರುತ್ತೆ. ಸೊ ಎಚ್ ಇಸ್ ಪಾಸಿಟಿವ್. ದಟ್ ಮೀನ್ಸ್ whenever a capillary tube is immersed in a fluid, what happens, the water will rise in that. So when it rise, that is what we call H becomes positive ಆಗುತ್ತೆ. ಇವಾಗ cos theta ನೆಗೆಟಿವ್ ಬಂದ್ರೆ, cos theta ನೆಗೆಟಿವ್ ಬರಬೇಕಂದ್ರೆ theta ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇರಬೇಕು. ದಟ್ ಈಸ್ theta is greater than 90 ಡಿಗ್ರಿ. ಆವಾಗ ಏನ್ ಹೇಳ್ತೀನಿ ಅಂದ್ರೆ the liquid don't wet the surface. ಫಾರ್ ಎಕ್ಸಾಂಪಲ್ ಗ್ಲಾಸ್ ಅಂಡ್ ಮರ್ಕ್ಯೂರಿ ತಗೊಂಡ್ರೆ, ಅಥವಾ ಒಂದು ತಾವರೆ ಎಲೆ ಮತ್ತು ನೀರನ್ನು ತಗೊಂಡ್ರೆ, ಸೊ ಅಲ್ಲಿ surface don't wet the surface, ಆವಾಗ cos theta becomes negative, H comes to be negative. That means when you dip a glass rod in a mercury, what happen, the level of mercury dips in the capillary tube, that is why H is coming to -1. So H is equal to, ಹಾಗೇನೆ ಇದು H depends on radius of the capillary tube. So capillary tube ನ ರೇಡಿಯಸ್ ಕಡಿಮೆ ಆದಾಗೇನೆ capillary height ಜಾಸ್ತಿ ಆಗ್ತಾ ಹೋಗುತ್ತೆ. ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಕಡಿಮೆ ಆದಾಗೇನೆ ಎಚ್ ಜಾಸ್ತಿ ಆಗುತ್ತೆ, ಅಥವಾ ಡೆನ್ಸಿಟಿ ಜಾಸ್ತಿ ಆದಾಗೇನೆ ಎಚ್ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹಿಯರ್. ಎಚ್ ರಿಲೇಷನ್ ಆನ್ ಎಸ್, ಆನ್ ಥೀಟಾ, ಆರ್, ರೋ ಅಂಡ್ ಜಿ. ಯು ಕ್ಯಾನ್ ವೇರಿ ಡಿಫರೆಂಟ್ ಕ್ಯಾಪಿಲರಿ ಟ್ಯೂಬ್ ಯೂಸ್ ಮಾಡಿದಾಗ ಎಚ್ ಆಗುತ್ತೆ, ಅಥವಾ ಡೆನ್ಸಿಟಿ ಸೇಮ್ ಕ್ಯಾಪಿಲರಿ ಟ್ಯೂಬ್ ಅನ್ನು ಎರಡು ಲಿಕ್ವಿಡ್ ಅಲ್ಲಿ, ಬೇರೆ ಬೇರೆ ಲಿಕ್ವಿಡ್ ಅಲ್ಲಿ ಸಬ್ಮರ್ಜ್ ಇಮರ್ಸ್ ಮಾಡಿದ್ರೆ ಎಷ್ಟು ಹೈಟ್ ಆಗುತ್ತೆ. ಸೊ ಆಲ್ ದೋಸ್ ಯು ಕ್ಯಾನ್ ಸಾಲ್ವ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಆಫ್ H is equal to 2s cos theta divided by rho r into g. Next, coming to the fluid dynamics. Dynamics flow ಅಂತ ತಗೊಂಡ್ರೆ usually what we have the two types of flow, that is the streamline flow and the turbulent flow. ಯಾವುದನ್ನು ಡಿಸೈಡ್ ಮಾಡುವಂತ ಇಕ್ವೇಶನ್ ಯಾವುದಂದ್ರೆ ಇದು a1v1 is equal to a2v2, where we will say the equation of continuity, wherein if this equation holds good, or this equation is valid at every cross section of the flow, then it is said to be streamline, otherwise it becomes a turbulent one ಅಂತ ಹೇಳ್ತೇವೆ. ಸೊ ಈ ಇಕ್ವೇಶನ್ ನಮಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಒಂದು ಐಡಿಯಲ್ ಫ್ಲೂಯಿಡ್ ನ ಸ್ಟ್ರೀಮ್ಲೈನ್ ಫ್ಲೋದಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿಯ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿರೋದು ಬರ್ನಾಲಿಸ್ ಪ್ರಿನ್ಸಿಪಲ್, ವ್ಯಾರ್ ಇನ್ P by rho plus G into H plus half V square is equal to a constant. ಕೆಲವೊಮ್ಮೆ ನಮಗೆ ಕ್ವಶನ್ಸ್ ಅಲ್ಲಿ ಏನ್ ಕೊಡಬಹುದು ಅಂದ್ರೆ ಪ್ರೆಷರ್ ಹೆಡ್ ಅಂತ ಕೊಡಬಹುದು, ಅಥವಾ ಗ್ರಾವಿಟೇಷನ್ ಹೆಡ್ ಅಂತ ಕೊಡಬಹುದು, ಅಥವಾ ವೆಲಾಸಿಟಿ ಹೆಡ್ ಅಂತ ಕೊಡಬಹುದು. ಇದು ಟರ್ಮ್ ಯೂಸ್ ಮಾಡಿರೋದು ಯಾವುದಕ್ಕಂದ್ರೆ ಇದಕ್ಕೆ P divided by rho G is called the pressure head and H is called the gravitational head, and this half V square by G, that is called the velocity head. ಇದೆಲ್ಲವೂ ಬರ್ನಾಲಿಸ್ ಪ್ರಿನ್ಸಿಪಲ್ ನ ಇಕ್ವೇಶನ್ಗಳು. P by rho plus GH plus half V square is equal to a constant. ನಾವಿದನ್ನು, even though this is applicable for an ideal fluid, with some approximation we apply it for the normal fluid also. Coming to a Torsales theorem or the Torsales equation, speed of an efflux. So ಒಂದು ಕಾಲಮ್ ಯಾವುದು ವಾಟರ್ ಫ್ಲೂಯಿಡ್ ಯಾವುದರಲ್ಲಿ ಸಿಲಿಂಡ್ರಿಕಲ್ ಅಥವಾ ಒಂದು ಟ್ಯಾಂಕ್ ಅಲ್ಲಿ ನೀರಿದ್ರೆ ಅಟ್ ಎನಿ ಸಮ್ ಪಾಯಿಂಟ್ H ಹೈಟ್ ಅಲ್ಲಿ ನೀವು ಒಂದು ತೂತ್ ಮಾಡಿದ್ರೆ ಎಷ್ಟು ವೆಲಾಸಿಟಿ ಸ್ಪೀಡ್ ಇರುತ್ತೆ ಆ ವಾಟರ್ ಜೆಟ್ ಇದು, ದಟ್ ಈಸ್ V is equal to square root of 2gh. Coming to the viscosity, another property, that is frictional property shown by what we call the fluids, we can write F is directly proportional to A dV by dx, where dV by dx we take this as what we call the velocity gradient. ಯಾವುದೇ ಟರ್ಮ್ ಅನ್ನು something divided by distance becomes a gradient, just like now dV by dx ಅನ್ನು velocity gradient ಅಂತ ಹೇಳ್ತೀವಿ. ಅದೇ ಥರ್ಮಲ್ ಪ್ರಾಪರ್ಟೀಸ್ ಚಾಪ್ಟರ್ ಅಲ್ಲಿ d theta by dx ಬಂದಾಗ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಸೊ this becomes F is directly proportional to the viscous force, depends on area of cross section and depends directly on velocity of the velocity gradient. ಇಲ್ಲಿ F is equal to minus sign ಯಾಕಂದ್ರೆ it is an opposing force, so minus eta is called the coefficient of viscosity. ಈ ವಿಸ್ಕಾಸಿಟಿ ಪ್ರಾಪರ್ಟಿ ಇಂದಾಗಿ ಬರುವಂತ ಅದು ಫೋರ್ಸ್ ಏನಿದೆ ಅಥವಾ ರಿಲೇಷನ್ ಇದೆ, that is called the Stokes law, that is F is equal to 6 pi eta r into V. That is whenever a spherical body ಅಂದ್ರೆ ಅದು ಸ್ಟೋಕ್ಸ್ ಮಾಡಬೇಕಿದ್ರೆ ಏನು, ಸಿಲಿಂಡ್ರಿಕಲ್ ಸ್ಪಿಯರ್, ಸಣ್ಣ ಸಣ್ಣ ಕಬ್ಬಿಣದ ಸ್ಪಿಯರ್ ಅನ್ನು ಒಂದು ಆಯಿಲ್ ಜಾರ್ ಅಲ್ಲಿ ಬಿಟ್ಟಾಗೆ ಮಾಡಬಹುದು,
ಅಥವಾ ಜಸ್ಟ್ ನಮ್ಮ ಪ್ರಾಕ್ಟಿಕಲ್ ನಮ್ಮ ನೇಚರ್ ವೈಸ್ ನೋಡಿದ್ರೆ ರೈನ್ ಡ್ರಾಪ್ ಕೆಳಗಡೆ ಬೀಳ್ತಾ ಇರೋದನ್ನು ಅಪ್ರಾಕ್ಸಿಮೇಟೆಡ್ ಆಗಿ ಹೀಗೆ ತಗೋಬಹುದು. ವೇರ್ eta stands for the coefficient of viscosity, where r stands for the radius of the spherical body and vt is called the terminal velocity. What is terminal velocity? ಯಾವಾಗ ಒಂದು ಸ್ಪೆರಿಕಲ್ ವಸ್ತು ಅಥವಾ ವಸ್ತು ಒಂದು ವಿಸ್ಕಸ್ ಮೀಡಿಯಂ ಅಲ್ಲಿ ಕೆಳಗೆ ಮೂವ್ ಆಗ್ತಾ ಇರತ್ತೋ ಅದು ಆಕ್ಸಿಲರೇಟ್ ಆಗ್ತಾ ಇರುತ್ತೆ, ಕೆಳಗಡೆ ಯೂನಿಫಾರ್ಮ್ ಆಕ್ಸಿಲರೇಟ್ ಆಗಿರ್ತಾ ಇರುತ್ತೆ. ಥಿಯರಿ ಪ್ರಕಾರ ಏನಾಗಬೇಕು, ಜಸ್ಟ್ ಆಕ್ಸಿಲರೇಷನ್ ಕೆಳಗಡೆ ಮಾತ್ರ ತಗೊಂಡ್ರೆ ಇಟ್ಸ್ ವೆಲಾಸಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್. But due to the upward thrust or the viscous thrust shown by the fluid, the velocity at certain condition or the distance when it travels, the velocity becomes a constant, and that velocity is called the terminal velocity. So, constant velocity attained by a spherical body when it moves in a viscous medium is called what we call the terminal velocity. A terminal velocity formula ಏನು ಬರುತ್ತೆ, Vt is equal to 2 by 9 r square into rho is nothing but the density of the solid minus sigma, where sigma is nothing but the density of the fluid into g divided by sigma. ನಾವು ಈ ಫುಲ್ ಫಾರ್ಮುಲಾ ನೆನಪಿಟ್ಕೊಳ್ಳೋದಿದ್ರು Vt ಯಾವುದೆಲ್ಲ ಟರ್ಮಿನ ಮೇಲೆ ಡಿಪೆಂಡ್ ಆಗಿದೆ ಅಂತ ಬೇಕು. ಒಂದು, ಇಟ್ ಡಿಪೆಂಡ್ಸ್ ಆನ್ ದ ರೇಡಿಯಸ್, ಸೊ Vt is directly proportional to square of the radius. Next one, Vt directly depends on the difference between the densities, and Vt is inversely proportional to the coefficient of viscosity. Coefficient of viscosity ಜಾಸ್ತಿ ಇದ್ದಷ್ಟು ಟರ್ಮಿನಲ್ ವೆಲಾಸಿಟಿ ಕಡಿಮೆ. ಸೊ ಇದು ಯಾವುದು ಡಿಪೆಂಡೆಂಟ್ ಫಾರ್ಮ್ಯಾಟ್ಸ್, ಅದು ಡಿಪೆಂಡಿಂಗ್ ವ್ಯಾಲ್ಯೂಸ್ ನಮಗೆ ಗೊತ್ತಿರಬೇಕು. ಈಗ ನಾವು ಕೆಲವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ ಈ ಚಾಪ್ಟರ್ ಇದ್ದು. ದ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿ, ದ ಯಂಗ್ಸ್ ಮಾಡ್ಯುಲಸ್ ಆಫ್ ಅ ಸ್ಟೀಲ್ ಇಸ್ ಟ್ವೈಸ್ ದಟ್ ಆಫ್ ದ ಬ್ರಾಸ್. 2 wires of the same length and same area of cross section. So length of brass and length of steel is same area of cross section ಇದೆ, ಅಂದ್ರೆ area of cross section of steel and is equal to area of cross section of the brass. One steel and another brass are suspended from the same roof. If we want the lower ends of the wire to be at the same level, then the weight added to the steel and the brass wire must be in the ratio. ಈಗ ಲೋಡ್ ಹ್ಯಾಂಗ್ ಮಾಡಿದ ಮೇಲೂ ಸಹ ಕೆಳಗಡೆ ಎಂಡ್ ಎರಡರದ್ದು ಸೇಮ್ ಬರಬೇಕಂದ್ರೆ ಏನು, ಎರಡು ವೈರ್ ಅಲ್ಲಿ ಇಲಾಂಗೇಷನ್ ಸೇಮ್ ಬರಬೇಕು. ಸೊ ಡೆಲ್ಟಾ ಎಲ್ ಇನ್ ಬ್ರಾಸ್ ಮಸ್ಟ್ ಬಿ ಈಕ್ವಲ್ ಟು ಡೆಲ್ಟಾ ಎಲ್ ಇನ್ ಸ್ಟೀಲ್. ಸೊ ವಾಟ್ ಇಸ್ ದ ಗಿವನ್ ಡೇಟಾ ಇದು ಯಾವುದು, ಎಲ್ ಎಸ್ ಇಸ್ ಈಕ್ವಲ್ ಟು ಎಲ್ ಬಿ, ಎ ಎಸ್ ಇಸ್ ಈಕ್ವಲ್ ಟು ಎ ಬಿ. Now if you want the lower end to be same, then delta ls becomes equal to delta lb. So ಈಗ ಯಂಗ್ಸ್ ಮಾಡ್ಯುಲಸ್ ಗೆ ಫಾರ್ಮುಲಾ ಹಾಕಿದ್ರೆ y is equal to f by a divided by delta l by l. ರೀಅರೇಂಜ್ ಮಾಡ್ಕೊಳ್ಳಿ, ಅವಾಗ ಏನ್ ಬರುತ್ತೆ, f ಇಂಟು l ಡಿವೈಡ್ ಬೈ a ಇಂಟು ಡೆಲ್ಟಾ ಎಲ್. ಯಾಕೆ ಇದನ್ನು ಬ್ರಾಕೆಟ್ ಅಲ್ಲಿ ಹಾಕಿದ್ದೇನೆ ಅಂದ್ರೆ ಎಲ್ಲೂ ಕಾನ್ಸ್ಟೆಂಟ್, ಎ ಯು ಕಾನ್ಸ್ಟೆಂಟ್, ಡೆಲ್ಟಾ ಎಲ್ ಕಾನ್ಸ್ಟೆಂಟ್, ಯಾಕಂದ್ರೆ ಎಲ್ಲದರಲ್ಲೂ ಸೇಮ್. ಸೊ ಏನಾಗುತ್ತೆ, ಯಂಗ್ಸ್ ಮಾಡ್ಯುಲಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಫೋರ್ಸ್. ಸೊ ಐ ಕ್ಯಾನ್ ರೈಟ್ ಆಸ್ ವೇಟ್, ಫೋರ್ಸ್ ಅಂದ್ರೆ ಯಾವ್ದ್ರದ್ದು, ಹ್ಯಾಂಗ್ ಮಾಡಿದಂತ ವೇಟ್. ಸೊ ವೇಟ್ ಆನ್ ಸ್ಟೀಲ್ ಡಿವೈಡ್ ಬೈ ವೇಟ್ ಆನ್ ದ ಬ್ರಾಸ್ ಇಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಆಫ್ ದ ಸ್ಟೀಲ್ divided by Young's modulus of the brass. That comes to be 2:1. So the answer will be 2:1. Next one, 2 wires are made up of same material. Same material ಅಂತ ಹೇಳಿದ ತಕ್ಷಣ Young's modulus ಸೇಮ್ ಆಯಿತು. Have the same volume. Volume ಅಂದ್ರೆ area of cross section into the length has to remain constant. First wire has a cross section area A and the second wire has a cross sectional area of 3A. ಸೊ ಎ ಮತ್ತು 3 ಆಯಿತು. ಹಾಗಿದ್ರೆ ಏನಾಯಿತು, ಲೆಂತ್ ಆಫ್ ಫಸ್ಟ್ ಮತ್ತು ಲೆಂತ್ ಆಫ್ ಸೆಕೆಂಡ್ ಅದೇ ರೇಷಿಯೋದಲ್ಲಿ ಇರಬೇಕು. ಈಗ ಲೆಂತ್ ಆಫ್ ದ ಫಸ್ಟ್ ಶುಡ್ ಬಿ 5 ಟೇಕ್ ಇಟ್ ಎಕ್ಸ್, ಅದರ ಸೆಕೆಂಡ್ ಇಂದ ಏನಿರಬೇಕು x/3, ಅಥವಾ ಸೆಕೆಂಡ್ ವೈರ್ ನ ಲೆಂತ್ ಅನ್ನು ನಾನು ಎಲ್ ಅಂತ ತಗೊಂಡ್ರೆ ಫಸ್ಟ್ ವೈರ್ ನ ಲೆಂತ್ ಏನಿರಬೇಕು 3L ಇರಬೇಕು, ಯಾಕಂದ್ರೆ ವಾಲ್ಯೂಮ್ ಹ್ಯಾಸ್ ಟು ರಿಮೇನ್ ಸೇಮ್. ಇಫ್ ದ ಲೆಂತ್ ಆಫ್ ದ ಫಸ್ಟ್ ವೈರ್ ಇಸ್ ಇನ್ಕ್ರೀಸ್ ಬೈ ಡೆಲ್ಟಾ ಎಲ್ ಆನ್ ಅಪ್ಲೈಯಿಂಗ್ ದ ಫೋರ್ಸ್ F, how much force is needed to stretch the second wire by the same amount? Delta L must be same. ಅಲ್ಲಿ ನೋಡಿ, ಡೆಲ್ಟಾ ಎಲ್ ಗೆ ಫಾರ್ಮುಲಾ ಹಾಕಿದ್ರೆ ಏನ್ ಬರುತ್ತೆ, ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಫ್ ಇಂಟು ಎಲ್ ಡಿವೈಡ್ ಬೈ ಎ ಇಂಟು ವೈ. ಸೊ ನಮಗೇನು, ಎರಡು ವೈರ್ ಅಲ್ಲೂ ಡೆಲ್ಟಾ ಎಲ್ ನಮಗೆ ಸೇಮ್ ಆಗಬೇಕು, ಎರಡರದ್ದು ಮೆಟೀರಿಯಲ್ ಸೇಮ್. ಸೊ y1 ಇಸ್ ಈಕ್ವಲ್ ಟು y2. ವಾಲ್ಯೂಮ್ ಸೇಮ್ ಉಳಿದಿರೋದ್ರಿಂದ ಏನಾಗುತ್ತೆ, ಏರಿಯಾ ಇನ್ ಸೆಕೆಂಡಿನ ಏರಿಯಾ 3 times ಫಸ್ಟ್ ನ ಏರಿಯಾ ಆದ್ರೆ ಫಸ್ಟ್ ನ ಲೆಂತ್ ಏನಾಗಬೇಕು 3 times ದ ಲೆಂತ್ ಆಫ್ ದ ಸೆಕೆಂಡ್ ಆಗಬೇಕು, ಸಿನ್ಸ್ ದ ವಾಲ್ಯೂಮ್ ಹ್ಯಾಸ್ ಟು ರಿಮೈನ್ ಅ ಕಾನ್ಸ್ಟೆಂಟ್. ಸೊ ಅದನ್ನ ಈಗ ಅಪ್ಲೈ ಮಾಡಿ, ಇಲ್ಲಿ
F1 L1 A1 Y1 is equal to F2 L2 A2 into Y2. So ಏನಾಯಿತು A2 is nothing but 3 times A1, L1 is 3 times L1. So when you simplify, you will get F is equal to 9 times F1. So the answer will be the third one, that is 9F. Coming to the next one. A solid sphere of radius R made up of soft material of bulk modulus K is surrounded by a liquid in a cylindrical container. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಸಿಲಿಂಡರ್ ಹೀಗಿದ್ರೆ ಆ ಸಿಲಿಂಡರ್ನ ಒಳಗಡೆ ಒಂದು ಫ್ಲೂಯಿಡ್ ಇದೆ. ಆ ಫ್ಲೂಯಿಡ್ನ ಒಳಗಡೆ ನಾವೇನು ಹಾಕಿದ್ವಿ, ಒಂದು ಬಾಲ್ ಇದೆ ಅಂತ ಇಟ್ಕೊಳ್ಳೋ. ಈಗ ಇದಕ್ಕೆ ಫಿಕ್ಸ್ ಆದಂತ ಒಂದು ಏನಿದೆ, ಒಂದು ಪಿಸ್ಟನ್ ಇಟ್ಟು, ಎ ಮಾಸ್ಲೆಸ್ ಪಿಸ್ಟನ್ ಆಫ್ ಏರಿಯಾ ಎ ಫ್ಲೋಟ್ಸ್ ಆನ್ ದ ಸರ್ಫೇಸ್. ಇಲ್ಲೊಂದು ಪಿಸ್ಟನ್ ಇದೆ, ಇದ್ರ ಮೇಲೆ ಇದೆ, covering the entire cross section of the cylindrical container. That means ಆ cylindrical container area of cross section ಎಷ್ಟಾಯಿತು, A ಆಯಿತು. When a mass of M is placed on the surface of the piston to compress the liquid, the fractional decrease in the radius. ಇವಾಗ ಇದ್ರ ಮೇಲೆ ಲೋಡ್ M ಇಟ್ಟಾಗ ಏನಾಗುತ್ತೆ, ಈ ಪಿಸ್ಟನ್ ಕೆಳಗೆ ಬರುತ್ತೆ. ಅಂದ್ರೆ ಏನಾಯ್ತು, ಈ ಲಿಕ್ವಿಡ್ ಕಂಪ್ರೆಸ್ ಆಯಿತು. ಯಾವಾಗ ಈ ಲಿಕ್ವಿಡ್ ಕಂಪ್ರೆಸ್ ಆಗತ್ತೋ ಆವಾಗ ಈ ಸ್ಪಿಯರ್ನ ರೇಡಿಯಸ್ ಏನಾಗಬೇಕು, ರೇಡಿಯಸ್ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗಬೇಕು. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನು, ನಮಗೆ ಕೇಳಿರೋದು dr/r. ಈಗ dr/r ಇದರ ರೇಡಿಯಸ್ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡಬೇಕು ಅಂತಿದ್ರೆ, ವಿ ಹ್ಯಾವ್ ಟು ಗೆಟ್ ವಾಟ್ ಇಸ್ ದ ಚೇಂಜ್ ಇನ್ ದ ವಾಲ್ಯೂಮ್, ಬಿಕಾಸ್ ವಿ ಆರ್ ಗಿವನ್ ವಿತ್ ದ ಕೆ, ವೇರ್ ಕೆ ಸ್ಟ್ಯಾಂಡ್ಸ್ ಫಾರ್ ದ bulk modulus which relates the change in volume. So from the value of the k we will get the change in volume, that is delta v by v. Once we get the delta v by v, we will get what is delta r/r. So ಇಲ್ಲಿ ನೋಡಿ ಏನಾಗುತ್ತೆ, ಕೆ ಬಲ್ಕ್ ಮಾಡ್ಯುಲಸ್ ಫಾರ್ಮುಲಾ ಏನು, force is mg weight divided by area of cross section A divided by fractional change in volume, that is delta v by v ಅಥವಾ dv by v. ಇವಾಗ ಇದನ್ನು ರಿಅರೇಂಜ್ ಮಾಡಿದರೆ mg into a dv by v, ನಮಗೆ dv by v ಬೇಕು, so we will get that dv by v. dv by v becomes equal to mg divided by a into k, whereas we have dv by v is equal to 3 times dr by v. ಯಾಕೆ ಅಂತ ಹೇಳಿದ್ರೆ ವಾಲ್ಯೂಮ್ is equal to 4/3 pi r cube. ಈಗ ನಾವು ಎರರ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಕಲಿತೀವಿ, if some y is equal to x to the power n, then dy by y is equal to n times dx by x. ಸೊ ಆ ತರ ತಗೊಂಡ್ರೆ ನಾನು dv by v, so dv by v will be equal to 3 times the dr by r. ಇದನ್ನು ಡಿಫರೆನ್ಶಿಯೇಟ್ ಮಾಡಿದರೆ, so we can rearrange this and we will get it as dr by r is equal to mg divided by 3ak. ಸೊ ಇಲ್ಲಿ ಫಸ್ಟ್ ಒಂದು ನಮ್ಗೆ ಬೇಕಾಗಿರೋದು ಬಲ್ಕ್ ಮಾಡ್ಯುಲಸ್ ನ ಕಾನ್ಸೆಪ್ಟ್, ಇನ್ನೊಂದು ಬಲ್ಕ್ ಮಾಡ್ಯುಲಸ್ ನ ಕಾನ್ಸೆಪ್ಟ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಡಿಪೆಂಡೆನ್ಸ್ ಆಫ್ ದ ವಾಲ್ಯೂಮ್ ವಿತ್ ದ radius. So v is directly proportional to cube of r cube, that is why dv, that is change in volume, will be equal to 3 times change in dr by r, ಅಥವಾ dr by r is equal to 1/3 of dv by v. So that is mg divided by 3ak. So option will be the second one. Coming to the next question, next question. A small block of wood of relative density 0.5 is submerged in water. When the block is released, it starts moving upward. The acceleration of the block is. So ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಅಲ್ಲಿ ರಿಲೇಟಿವ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ when it comes to ರಿಲೇಟಿವ್ ಡೆನ್ಸಿಟಿ is the ರೇಷಿಯೋ, ಅಂದರೆ ಒಂದು ಕೊಟ್ಟ ವಸ್ತುವಿನ ಡೆನ್ಸಿಟಿಯನ್ನು ವಾಟರ್ನ ಡೆನ್ಸಿಟಿ ಕಂಪೇರ್ ಮಾಡಿ ಕೊಡೋದು, ದಟ್ ಈಸ್ ವಾಟ್ ವಿ ಕಾಲ್ ದ ರಿಲೇಟಿವ್ ಡೆನ್ಸಿಟಿ. ಸೊ ಈಗ ಅದು ಮೇಲೆ ಹೋಗಬೇಕಿದ್ರೆ, ಒಂದು ವಸ್ತು ಸಬ್ಮರ್ಜ್ ಮುಳುಗಿತ್ತು, ಅದನ್ನು ಬಿಟ್ಟ ತಕ್ಷಣ ಏನಾಗುತ್ತೆ, ಅದು ಮೇಲಕ್ಕೆ ಏರಿ ಬರುತ್ತೆ. ಸೊ ಇಟ್ ಕಮ್ಸ್ ವಿತ್ ಅ ಸರ್ಟನ್ ಆಕ್ಸಿಲರೇಷನ್. ಸೊ ವಾಟ್ ಇಸ್ ದಟ್ ಆಕ್ಸಿಲರೇಷನ್? ಸೊ ನಾವೀಗ ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಬೇಕಿಂತಂದ್ರೆ ನಮಗೆ ಆ ವಸ್ತುವಿನ ಮೇಲೆ ಬೀಳುವಂತ ನೆಟ್ ಫೋರ್ಸ್ ಯಾವುದು ಅಂತ ಬೇಕು. ಸೊ ಈಗ ನೆಟ್ ಫೋರ್ಸ್ ಅಂತ ತಗೊಂಡ್ರೆ ಆ ಆಬ್ಜೆಕ್ಟ್ ಅಥವಾ ಆ ವಸ್ತುವಿನ ವೆಯ್ಟ್ ಇಟ್ ಇಸ್ ಆಕ್ಟಿಂಗ್ ಡೌನ್ವರ್ಡ್ ಅಂಡ್ ದ ಫೋರ್ಸ್ what the upthrust of the fluids they are pushing it upward. ಸೊ ನೆಟ್ ಫೋರ್ಸ್ ಯಾವ ಕಡೆಗಿದೆ, ವಸ್ತು ಮೇಲ್ಗಡೆಗೆ ಆಕ್ಸಿಲರೇಟ್ ಆಗ್ತಾ ಇರೋದ್ರಿಂದಾಗಿ ಏನಾಗುತ್ತೆ, ಅದರ ನೆಟ್ ಫೋರ್ಸ್ ಮೇಲ್ಗಡೆಗಿದೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ನೆಟ್ upthrust minus the weight divided by the mass, that will give you the acceleration. So coming to the acceleration, so acceleration is equal to upthrust minus weight. Okay, that is called the net force. So net force acting on the body becomes equal to this divided by the mass. ಈಗ upthrust find out ಮಾಡಬೇಕಿದ್ರೆ ಏನು,
ಅಪ್ಥ್ರಸ್ಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇಟ್ ಇಸ್ ಈಕ್ವಲ್ ಟು ದ ವೇಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್ ಬೈ ದ ಆಬ್ಜೆಕ್ಟ್ ವೆನ್ ಇಟ್ ಇಸ್ ಇಮರ್ಸ್ಡ್. ಎಷ್ಟು ನೀರನ್ನು ಅದು ಡಿಸ್ಪ್ಲೇಸ್ ಮಾಡುತ್ತೆ, ದಟ್ ಈಸ್ ಈಕ್ವಲ್ ಟು ದ ಡೆನ್ಸಿಟಿ ಆಫ್ ದ ವಾಲ್ಯೂಮ್, the density of water into the volume. That will give you what? That will give you the mass into the G. So density of the water into volume, that is mass of the water displaced into G, minus the weight which acts density of the solid into volume, it gives the mass of the solid into G. So altogether weight, idu upthrust ಮೇಲ್ಗಡೆದ್ದು, ಇದು weight of the object divided by the mass of the solid. Mass of the solid is density of the solid into volume. So volume ಎಲ್ಲ ಕಾಮನ್ ಇದೆ, ಸೊ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ನಮಗೆ ರಿಲೇಟಿವ್ ಡೆನ್ಸಿಟಿ ಕೊಟ್ಟಿರೋದ್ರಿಂದ ನಾವು ರೇಷಿಯೋ ಬರ್ಕೊಳುವ. ಇದನ್ನೇನು ಮಾಡಿ, ಡಿವೈಡ್ ಥ್ರೂ ಔಟ್ ಬೈ ಡೆನ್ಸಿಟಿ ಆಫ್ ದ ವಾಟರ್. ಸೊ ಇಟ್ ಬಿಕಮ್ಸ್ 1 ಮೈನಸ್ density of the solid divided by the density of water divided by density of the solid by density of the water. So idenu, this is nothing but the relative density. So it becomes 1 minus 0.5 divided by the 0.5 into the 10. Acceleration G annu 10 ತಗೊಂಡಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ ಇಲ್ಲಿ. So you take it as a 10 one, then it becomes 10 meter per second square. So B answer will be the B1. Next, coming to the next question. Two non-mixing liquids of densities rho and n rho. ಎರಡು ಲಿಕ್ವಿಡ್ ಇದೆ, ಒಂದರ ಡೆನ್ಸಿಟಿ ರೋ, ಇನ್ನೊಂದರದ್ದು ಎನ್ ರೋ. ದೇ ಆರ್ ನಾಟ್ ಮಿಕ್ಸಿಂಗ್ ಒನ್. ಸೊ ಒಂದು ಇನ್ನೊಂದರ ಮೇಲೆ ನಿಲ್ಲತ್ತೆ, ಕೆಳಗಡೆ ಎನ್ ರೋ ಮತ್ತು ಮೇಲ್ಗಡೆ ರೋ ಆಗಿ ನಿಲ್ಲತ್ತೆ. ವೇರ್ ಎನ್ ಇಸ್ ಗ್ರೇಟರ್ ದ್ಯಾನ್ 1 ಆರ್ ಪುಟ್ ಇನ್ ಎ ಕಂಟೈನರ್. The height of the each liquid is h. Solid cylinder of length L and density D is put in this container. The cylinder floats with its axis vertical. ಅದಕ್ಕೆ ಸಿಲಿಂಡರ್ ಹೀಗೆ ಫ್ಲೋಟ್ ಆಗುತ್ತೆ, ಎರಡು ಫ್ಲೂಯಿಡ್ ಇದೆ, ಇಲ್ಲಿ ಡೆನ್ಸಿಟಿ ಎನ್ ರೋ ಇದ್ರೆ ಇಲ್ಲಿ ರೋ ಇರುತ್ತೆ, ವರ್ಟಿಕಲ್ ಅಂಡ್ ಈಕ್ವಲ್. ದ ಲೆಂತ್ ಎಷ್ಟಿದೆ ನೋಡಿ, ಎಕ್ಸೆಲ್ ಇನ್ ದ ಡೆನ್ಸರ್. ಸೊ ಇದು ಟೋಟಲ್ ಎಲ್ ಆದ್ರೆ ಇದು ಎಕ್ಸೆಲ್ ಇದೆ. ಸೊ ದಿಸ್ ವಿಲ್ ಬಿ ದ ಎಕ್ಸೆಲ್ ಪಾರ್ಟ್. So what will be this part? This will be L minus XL. So this will be L minus XL ಬರುತ್ತೆ. So now what is the density D equal to? ಈಗ ನೋಡಿ ಅಲ್ಲಿ ಡಯಾಗ್ರಾಮ್ ನೋಡಿ. ಸೊ ಒಂದು ವೆಯ್ಟ್ F2 ಮೇಲ್ಗಡೆ, ಈಗ ಇದು ದ XL 1 minus X into L part, this is XL. ಸೊ ಕೆಳಗಡೆ ಬೀಳ್ತಾ ಇರೋದೇನು, the weight of the cylinder falls downward and the net upthrust goes upward, F2. ಸೊ ವರ್ಟಿಕಲ್ ಆಗಿ ಅದು ಫ್ಲೋಟ್ ಆಗ್ತಾ ಇದೆ ಅಂತೇಳಿ ಏನಾಗಬೇಕು, F2 ಶುಡ್ ಬಿ ಈಕ್ವಲ್ ಟು ದ F1. ಸೊ ಏನು ಬರುತ್ತೆ, F1 ಇಸ್ ಈಕ್ವಲ್ ಟು F2. ಈಗ ವೆಯ್ಟ್ ಬೇಕಾದ್ರೆ ಏನು, ವೆಯ್ಟ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ಸಿಲಿಂಡರ್ ಇಂಟು G. ಮಾಸ್ ನಮಗೆ ಕೊಟ್ಟಿಲ್ಲ, ಆದರೆ ಸಿಲಿಂಡರ್ನ ಮೆಟೀರಿಯಲ್ನ ಡೆನ್ಸಿಟಿ ಡಿ ಅಂತ ಕೊಟ್ಟಿದ್ದಾರೆ, ಲೆಂತ್ ಎಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಸೊ ದಿಸ್ ವಿಲ್ ಗಿವ್ ಯು ದ ಮಾಸ್ ಆಫ್ ದ ಸಿಲಿಂಡರ್ ಇಂಟು G. ಸೊ ಆಲ್ ಟುಗೆದರ್ ವಿ ಗಾಟ್ what is nothing but the weight of the cylinder which is acting downward. Now coming to the upthrust given. Upthrust is provided by one liquid, this one, and another liquid, this. So the upthrust due to the heavier liquid, so N into rho, the density, into the length XL, into area of cross section. So this will give you mass of the liquid displaced by the cylinder in the denser liquid into G. That gives you the total upthrust because of the denser liquid. Coming to the rarer liquid, density is rho, length is 1 minus X into L, and A is the area of cross section. So now this will give you the total upthrust provided by the rarer liquid. So ಈಗ ಕಾಮನ್ ಟರ್ಮ್ಸ್ ಅನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಮಗೆ D is equal to N into rho into X plus rho into 1 minus X ಅಂತ ಬರುತ್ತೆ. ಆವಾಗ ಏನು ಬರುತ್ತೋ, ಸಿಂಪ್ಲಿ ಯಾವುದು ಕಾಮನ್ ಟರ್ಮ್ ಅನ್ನು ಹೊರಗೆ ತೆಗೆದು ಡೆನ್ಸಿಟಿ ಇಂಟು 1 plus N minus 1 into X. So that will be the answer. The option will be the third one, 1 plus N minus 1 into X into rho. Coming to the next question, ನೋಡಿ, the cylindrical tube, ನಮ್ಮ ಹತ್ರ ಒಂದು ಟ್ಯೂಬ್ ಇದೆ, cylindrical tube of ಸ್ಪ್ರೇ ಪಂಪ್, ನಮ್ಮ ಸ್ಪ್ರೇ ಪಂಪಲ್ಲಿ ಇದ್ದಾಗೆ has a radius of R. ಸೊ ಒಂದು ಕಡೆಯಲ್ಲಿ ಏನಿದೆ, ಹೀಗೆ cylindrical ಪಂಪಲ್ಲಿ ಇದರ ರೇಡಿಯಸ್. So the radius of this will be the R1. So this will be the radius. At the other end,
ಈ ಕಡೆ ಎಂಡಲ್ಲಿ ಏನಿದೆ, ಈ ಕಡೆ ಎಂಡಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದೆ. ಸೊ ಸಣ್ಣ ಸಣ್ಣ ಹೋಲ್ಸ್ ನ ರೇಡಿಯಸ್ ಎಷ್ಟು? ಸಣ್ಣ ಸಣ್ಣ ಹೋಲ್ ನ ರೇಡಿಯಸ್ ಆರ್. ಸೊ ಎಷ್ಟು ಹೋಲ್ಸ್ ಇದೆ? ದೇರ್ ಆರ್ ಸಮ್ ಎನ್ ಹೋಲ್ಸ್. ಸೊ ದ ಸ್ಪೀಡ್ ಆಫ್ ದ ಇಜೆಕ್ಷನ್ ಆಫ್ ದ ಫ್ಲೂಯಿಡ್ ಥ್ರೂ ದ ಹೋಲ್ಸ್. ಈಗ ಇಲ್ಲಿಂದ ಬರುವಂತ ಈಚ್ ಹೋಲ್ ಇಂದ ಬರುವಂತ ವೆಲಾಸಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಕ್ವಶನ್. ಯಾಕಂತ ಹೇಳಿದ್ರೆ ಇಲ್ಲಿಂದ ಎಷ್ಟು ವಾಟರ್ ಒಳಗೆ ಬರುತ್ತೋ ಅಷ್ಟೇ ವಾಟರ್ ಇಲ್ಲಿ ಹೊರಗೆ ಬರೋದು. ದಟ್ ಈಸ್ ವಿಲ್ ಗೋ ವಿತ್ ವಾಟ್ ವಿ ಕಾಲ್ ದ ಇಕ್ವೇಶನ್ ಆಫ್ ಕಂಟಿನ್ಯೂಟಿಯಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ into the velocity at one part should be equal to area of cross section of the second part into the velocity v2. So again barutte area of cross section ge formula pi r square. So pi r square into v, that is velocity at one end, r iddalli velocity, is equal to each hole na radius r adre total area of cross section will be equal to n into pi r square. Pi r square ಅಂದ್ರೆ ಒಂದು ಹೋಲ್ ನ ಏರಿಯಾ ಅಂತ n ಹೋಲ್ ನ ಏರಿಯಾ ಸೇರಿದಾಗ ಏನು ಸಿಗುತ್ತೆ? ಟೋಟಲ್ ಏರಿಯಾಸ್ ಬಂತು. ದಟ್ ವಿಲ್ ಬಿ n pi r square into v. So velocity v will be equal to r square v divided by n r square. So option will be the third one, v r square divided by n r square. Coming to the next one. Two capillary tubes P and Q are dipped in water. The height of the water level in capillary tube P is 2/3 to the height of the capillary tube Q. The ratio of their diameters. ಈಗ ಎರಡು P ಮತ್ತು Q tubes ಅನ್ನು they have dipped in water. So density is the same. So G is anyhow the constant acceleration due to gravity. So what? The H will depend on the radius of that. So two capillary tubes are dipped in water. The height P is 2/3 of that. Then you are asked to find the diameter, ratio of diameter. Ratio of diameter ಬೇಕು ಅಂತಾದ್ರೆ ನಾವು ratio of radius first ತಗೊಳ್ಳುವ. Radius ತಗೊಂಡ್ಮೇಲೆ ನಮಗೆ will get the ratio of the diameter. So see, R is directly proportional to 1 by H, where RP by RQ is equal to HQ divided by HP. That will be equal to H by 2/3 of H. So H gets cancelled, 3 goes up 3 by 2. So ರೇಡಿಯಸ್ ನ ರೇಷಿಯೋ ಎಷ್ಟಿರುತ್ತೋ ಅಷ್ಟೇ ಡಯಾಮೀಟರ್ ನ ರೇಷಿಯೋ ಇರೋದು. ಸೊ ಇಟ್ ವಿಲ್ ಬಿ 3:2. A small sphere of radius r falls from rest in a viscous fluid. So viscous fluid ಅಲ್ಲಿ ಆ ಸ್ಪಿಯರ್ ಡ್ರಾಪ್ ಆಗ್ತಾ ಇರಬೇಕು, ಏನಾಗುತ್ತೆ? opposite direction ಅಲ್ಲಿ viscous force apply ಆಗುತ್ತೆ. So as a result, heat is produced due to the viscous force. The rate of heat production of heat when the sphere attains the terminal velocity. Terminal velocity attain ಮಾಡಿದಾಗ ಎಷ್ಟು heat produce ಆಗುತ್ತೆ? So heat produce ಮಾಡಿದ್ದು, that is rate of production of heat. That is, you can go with power or else the work done divided by time. So rate of heat, that is nothing but the power. So that is work done divided by time. So for that, work done by time ಗೆ ಪವರ್ ಫೈಂಡ್ ಔಟ್ ಮಾಡಲಿಕ್ಕೆ ಪವರ್ಗೆ ನಮಗೆ ಡೈರೆಕ್ಟ್ ಫಾರ್ಮುಲಾ ಇದೆ. ಏನು? ಪವರ್ಗೆ ಒಂದು ವರ್ಕ್ ಎನರ್ಜಿ, ಯಾವುದು ವರ್ಕ್ ಪವರ್ ಎನರ್ಜಿ ಚಾಪ್ಟರ್ ಒಂದು ಫಾರ್ಮುಲಾ ಇದೆ. ಎಫ್ ಡಾಟ್ ವಿ ವಿಲ್ ಗಿವ್ ಯು ದ ಪವರ್. ಸೊ ವೇರ್ ಎಫ್ ಸ್ಟ್ಯಾಂಡ್ಸ್ ಫಾರ್ ಹಿಯರ್, ಎಫ್ ಸ್ಟ್ಯಾಂಡ್ಸ್ ಫಾರ್ ದ ವಿಸ್ಕಸ್ ಫೋರ್ಸ್ ಅಂಡ್ ವಿ ಟಿ ಇಸ್ ಟರ್ಮಿನಲ್ ವೆಲಾಸಿಟಿ. ಟರ್ಮಿನಲ್ ವೆಲಾಸಿಟಿ ವಿ ಟಿಗೆ ಫಾರ್ಮುಲಾ 6 pi eta r into v ವೆಲಾಸಿಟಿ ವಿ ಟಿ. ಸೊ ಫೈನಲ್ ಆಗಿ ಪವರ್ ನ ರಿಲೇಷನ್ ಏನ್ ಬರುತ್ತೆ? 6 pi eta r into v t ಸ್ಕ್ವೇರ್. ಈಗ ನಮಗೆ ಫುಲ್ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನಿಲ್ಲ, ಡಿಪೆಂಡೆನ್ಸ್ ಕೇಳಿರೋದು. ನಮಗೆ ವಿ ಟಿಗೆ ನಾನಾಗ ಫಾರ್ಮುಲಾ ಬರ್ದಿದ್ದೆ. ಏನು? ವಿ ಟಿಗೆ ಫಾರ್ಮುಲಾ ನೋಡಿದಾಗ ವಿ ಟಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಬಾಡಿ. ಸೊ ವಿ ಟಿ is square of the radius and power is square of the Vt. So it becomes r to the power 4. r to the power 4 ಇಲ್ಲಿ ಬರುತ್ತೆ, ಮತ್ತೊಂದು r ಇಲ್ಲಿರುತ್ತೆ. So power will be directly proportional to r to the power 5. So answer will be this one. The rate of heat production will be directly proportional to r to the power 5. So option will be the first one. So ಇದು ಇಷ್ಟು ನಮ್ಮ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಫ್ಲೂಯಿಡ್ಸ್ ಇದ್ದು. ಬಾರಿ ಸ್ಯಾಂಪಲ್ ಕ್ವಶನ್ಸ್ ಮಾತ್ರ ನಾವು ಹೇಳಿದ್ದೀನಿ ಇಲ್ಲಿ, ಯಾಕಂದ್ರೆ ಟೈಮ್ ನ ಕನ್ಸ್ಟೆಂಟ್ ಇದೆ. ಸೊ ವಿಲ್ ನೆಕ್ಸ್ಟ್ ಗೋ ಟು ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಇನ್ ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್, ಫಸ್ಟ್ ನಮಗೆ ನಮ್ಮ ಸಿಲೆಬಸ್ ಅಲ್ಲಿ ಇರೋದೇನೆಂದ್ರೆ ಹೀಟ್ ಅಂಡ್ ಟೆಂಪರೇಚರ್ ಬಗ್ಗೆ. ಸೊ ಟೆಂಪರೇಚರ್ ಮೆಷರ್ಮೆಂಟ್ ಸ್ಕೇಲ್ ನಮ್ಮ ಹತ್ರ ಏನಿರೋದು, ಲಿಕ್ವಿಡ್ ಇನ್ ಗ್ಲಾಸ್ ಥರ್ಮೋಮೀಟರ್ ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ನಮಗೆ ಬೇಕಾಗಿರುವಂತ
ಯಾವುದೋ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರೋಂಥ ರಿಲೇಷನ್ ಇದು. ನಾವು ಯಾವುದೇ ಥರ್ಮೋಮೀಟರ್ನು ನಾವೇ ಡಿಸೈನ್ ಮಾಡಿಕೊಂಡ್ರೆ ಅಲ್ಲಿ ಏನಿರಬೇಕಂದ್ರೆ ಒಂದು ಲೋವರ್ ಫಿಕ್ಸೆಡ್ ಪಾಯಿಂಟ್ ಇಡಬೇಕು, ಇನ್ನೊಂದು ಅಪ್ಪರ್ ಫಿಕ್ಸೆಡ್ ಪಾಯಿಂಟ್. ಸೊ ಹಿಯರ್ ಕನ್ವರ್ಷನ್ ಆಫ್ ಟೆಂಪರೇಚರ್ ಫಾರ್ಮುಲಾ ವಾಟ್ ವಿ ಹ್ಯಾವ್ ಇಸ್ ಟೆಂಪರೇಚರ್ ಮೆಜರ್ಡ್ ಇನ್ ಒನ್ ಸ್ಕೇಲ್ ಮೈನಸ್ ಲೋವರ್ ಫಿಕ್ಸೆಡ್ ಪಾಯಿಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್. ಈ ನಂಬರ್ ಆಫ್ ಡಿವಿಷನ್ಸ್ ಬರೆಯೋ ಬದಲು ನಾವೇನು ಬರೀಬಹುದು, ಇಲ್ಲೊಂದು ಅಪ್ಪರ್ ಫಿಕ್ಸೆಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸೆಡ್ ಪಾಯಿಂಟ್ ಅಂತ ಬರೀಬಹುದು. ಅಪ್ಪರ್ ಫಿಕ್ಸೆಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸೆಡ್ ಪಾಯಿಂಟ್ ಅಂತ ಬರೆದ್ರು ಆಗತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಇನ್ನೊಂದು ಸ್ಕೇಲ್ ಅಲ್ಲಿ T2 ಮೈನಸ್ ಲೋವರ್ ಫಿಕ್ಸೆಡ್ ಪಾಯಿಂಟ್ ಡಿವೈಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಆರ್ ಅಪ್ಪರ್ ಫಿಕ್ಸೆಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸೆಡ್ ಪಾಯಿಂಟ್. ನಮಗೆ ಕಾಮನ್ ಆಗಿ ಇರುವಂತ ನಾವು ಯೂಸ್ ಮಾಡೋ ಥರ್ಮೋಮೀಟರ್ ಯಾವುದು, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನಿದೆ, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರೋದು T ಮೈನಸ್ ಲೋವರ್ ಫಿಕ್ಸೆಡ್ ಪಾಯಿಂಟ್ ಇಸ್ 0 ಡಿಗ್ರಿ ಡಿವೈಡ್ ಬೈ ಅಪ್ಪರ್ ಫಿಕ್ಸೆಡ್ ಪಾಯಿಂಟ್ ಇಸ್ 100 ಮೈನಸ್ ಲೋವರ್ ಫಿಕ್ಸೆಡ್ ಪಾಯಿಂಟ್ ಇಸ್ 0. ದಟ್ ಈಸ್ ಈಕ್ವಲ್ ಟು ಅದೇ ತರ ಇಲ್ಲಿಗೆ ಬಂದಾಗ T ಡಿಗ್ರಿ ಫ್ಯಾರನ್ಹೀಟ್ ಮೈನಸ್ that is 32 lower fixed point divided by this is 212 what we write minus 32. ಅದೇ ತರ ಇದಕ್ಕೂ ಬರ್ಕೊಂಡು ಹೋಗಬಹುದು. ಸೊ ಇಲ್ಲಿ k minus 273 ಇದರದ 100 divisions. ಸೊ ಆಲ್ ಟುಗೆದರ್ ಏನ್ ಬರುತ್ತೆ, ಇದನ್ನ ಹೀಗೆ ಕನ್ವರ್ಟ್ ಮಾಡ್ಕೊಂಡು ಬಂದ್ರೆ T ಡಿಗ್ರಿ ಸೆಲ್ಸಿಯಸ್ ಡಿವೈಡ್ ಬೈ 100 T minus 32 divided by 180, ಯಾಕಂದ್ರೆ ಇಲ್ಲಿ 180 ಡಿವಿಷನ್ ಇದೆ. ಸೊ K minus 273 divided by 100. ಸೊ ನಮಗೆ ಕಾಮನ್ ಆಗಿ ಕೇಳೋ ಕ್ವಶನ್ಗಳು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಮತ್ತು ಕೆಲ್ವಿನ್. ಇನ್ನೂ ಹಲವಾರು ಸ್ಕೇಲ್ ಇದೆ, ನಮ್ಮ ಸಿಲೆಬಸ್ ಅಲ್ಲಿ ಇದನ್ನು ಮಾತ್ರ ಮೆನ್ಷನ್ ಮಾಡಿರೋದು. ಸೊ ವಿಲ್ ಸ್ಟಿಕ್ ಆನ್ ಟು ದಿಸ್ ಒನ್ ಓನ್ಲಿ. ಸೊ ಕಮಿಂಗ್ ಟು ದ ಇಫೆಕ್ಟ್ ಆಫ್ ಹೀಟ್. ಸೊ ಫಸ್ಟ್ ಒನ್ ವಾಟ್ ದ ಥರ್ಮಲ್ ಎಕ್ಸ್ಪಾನ್ಷನ್, ಚೇಂಜ್ ಇನ್ ದ ಡೈಮೆನ್ಷನ್ ಆಫ್ ಆಬ್ಜೆಕ್ಟ್. ಫಸ್ಟ್ ವುಡ್ ವಿ ಗೋ ವಿತ್ ದ ಲೀನಿಯರ್ ಎಕ್ಸ್ಪಾನ್ಷನ್. ಅಂದ್ರೆ ಲೀನಿಯರ್ ಆಬ್ಜೆಕ್ಟ್ ಅಲ್ಲಿ ಹೇಗೆ ಅದರ ಡೈಮೆನ್ಷನ್ ಚೇಂಜ್ ಆಗುತ್ತೆ ಅಂತ ತಗೊಂಡ್ರೆ ವಿ ವಿಲ್ ಡಿಫೈನ್ ವಾಟ್ ವಿ ಕಾಲ್ ದ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ದಟ್ ಈಸ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ನಾಟ್ ಇಂಟು ಡೆಲ್ಟಾ ಟಿ. ನಾವಿಲ್ಲಿ ಈ ಡೆಲ್ಟಾ ಎಲ್ ಬೈ ಎಲ್ ಅನ್ನು ಏನ್ ತಗೊಳ್ತೀವಿ ಅಂದ್ರೆ ಯೂಶುವಲಿ ವಿ ಕಾಲ್ ಇಟ್ ಆಸ್ ಅ ಫ್ರಾಕ್ಷನಲ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೆಂಪರೇಚರ್. ಸೊ ಇದೇ ಈಕ್ವೇಶನ್ ಇಂದ ಲೆಂತ್ ಆಫ್ ದ ಆಬ್ಜೆಕ್ಟ್ when there is a change in the temperature, when the initial length is L naught, we write is L is equal to L naught into 1 plus alpha into delta T. So that is for the relation. ಈಗ ಒಂದು 2-dimensional object ತಗೊಂಡ್ರೆ, say ಇದು linear object, 2-dimensional object ಆದರೆ we define what we call the areal expansion or superficial expansion. Same way, fractional change in area divided by the change in temperature. So for that comes to be fractional change in area divided by change in temperature. So that is this equation. Coming to the volume, ಈಗ 3-dimensional object ತಗೊಂಡ್ರೆ ಸ್ಪಿಯರ್ ಕ್ಯೂಬ್ ಕ್ಯೂಬಾಯ್ಡ್ ಯಾವುದೇ ಇದನ್ನು ತಗೊಂಡ್ರೆ ಆವಾಗ the volume changes. So due to change in temperature, change in volume comes out. So alpha v, that is coefficient of volume expansion, is equal to delta v divided by v naught into delta t. So that is fractional change in volume divided by change in temperature. So ಇದು ನಮಗೆ ಬೇಕು ಅಗತ್ಯಕ್ಕೆ ನಮಗೆ ಗೊತ್ತಿರಬೇಕಾದ್ದು ಆಲ್ಫಾ ಎ is equal to 2 times alpha L and alpha v is equal to 3 times alpha L. So that is the relation with coefficient of linear expansion, areal expansion and volume expansion. Next coming to change of state. Heat ಇಂದಾಗಿ ಅಥವಾ heat provide ಮಾಡಿರೋದ್ರಿಂದ first one is change in dimension, next one is change in state. ಚೇಂಜ್ ಇನ್ ಸ್ಟೇಟ್ಗೆ ಬೇಕಾಗುವ ನಮಗೆ ಬೇಕಾಗಿರೋ ಕಾನ್ಸೆಪ್ಟ್ ಏನಂದ್ರೆ ವಿ ವಿಲ್ ಗೋ ವಿತ್ ವಾಟ್ ವಿ ಕಾಲ್ ದ ಲೇಟೆಂಟ್ ಹೀಟ್. ಸೊ ವೆನ್ ವಿ ಗೋ ವಿತ್ ದ ಲೇಟೆಂಟ್ ಹೀಟ್ ಕಾನ್ಸೆಪ್ಟ್, ವಾಟ್ ಈಸ್ ಲೇಟೆಂಟ್ ಹೀಟ್? ಲೇಟೆಂಟ್ ಹೀಟ್ ಇಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಹೀಟ್ ಅಥವಾ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಆರ್ ರಿಲೀಸ್ಡ್ ಡ್ಯೂರಿಂಗ್ ಎ ಚೇಂಜ್ ಆಫ್ ಸ್ಟೇಟ್. ಯಾವಾಗ ಒಂದು ಸಾಲಿಡ್ ಲಿಕ್ವಿಡ್ ಆಗತ್ತೋ ಅಥವಾ ಲಿಕ್ವಿಡ್ ಗ್ಯಾಸಸ್ ಆಗತ್ತೋ, ವೇಪರ್ಸ್ ಆಗತ್ತೋ, ಆ ಚೇಂಜ್ ಇನ್ ಸ್ಟೇಟ್ ಅಲ್ಲಿ ವಸ್ತು ತನ್ನಿಂದ ಎಳ್ಕೊಳ್ಳುವಂತ ಅಥವಾ ತನ್ನಿಂದ ರಿಲೀಸ್ ಮಾಡುವಂತ ಹೀಟ್ ಏನಿದೆ, ದಟ್ ಈಸ್ ವಾಟ್ ವಿ ಕಾಲ್ ದ ಲೇಟೆಂಟ್ ಹೀಟ್. ವಿ ಹ್ಯಾವ್ ದ ಫಾರ್ಮುಲಾ Q is equal to M into LF, where L is called the latent heat. So for the two process, that is change from solid to liquid, we define a term called the latent heat of fusion ಅಥವಾ latent heat of melting ಅಂತ ಹೇಳ್ತೇವೆ. ಅದೇ ಲಿಕ್ವಿಡ್ ಇಂದ ವೇಪರ್ಸ್ ಹೋಗುವ what we go with what we call the latent heat of vaporization ಅಂತ ಹೇಳ್ತೇವೆ. So during the change in state, there is no change in temperature. So change of state takes place at constant or the characteristic temperature. ಅದೇ ಮೆಲ್ಟಿಂಗ್ ನಾವೇನು ಹೇಳ್ತೀವಿ ಅಂದ್ರೆ
ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಅಥವಾ ಫ್ರೀಸಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ. ಅದೇ ಬಾಯ್ಲಿಂಗ್ ಆಗುವ ಯಾವುದು ವೇಪರೈಸಿಗೆ ಏನು ಹೇಳ್ತೀವಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇದು ನಮಗೆ ವ್ಯಾಲ್ಯೂ ನೆನ್ಪಿಟ್ಕೊಳ್ಳೋದು ಬೆಟರು, ಯಾವುದು ವಾಟರ್ ಇದ್ದು. ಸೊ ವೆನ್ ಐಸ್ ಮೆಲ್ಟ್ಸ್ ಇನ್ ಟು ವಾಟರ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಇಸ್ 80 ಕ್ಯಾಲರಿ ಪರ್ ಗ್ರಾಮ್. ಯಾಕೆ ಈ 80 ಕ್ಯಾಲರಿದು ನೆನ್ಪಿಡ್ಬೇಕು ಅಂದರೆ ಕೆಲವೊಮ್ಮೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಾಸ್ಗಳನ್ನು ಗ್ರಾಮಲ್ಲಿ ಕೊಡ್ತಾರೆ, ಎನರ್ಜಿಯನ್ನು ಕ್ಯಾಲರಿಯಲ್ಲಿ ಕೊಡ್ತಾರೆ. ಸೊ ಇಟ್ ಈಸ್ ಈಸಿ ಫಾರ್ ಸಿಂಪ್ಲಿಫಿಕೇಶನ್. ಸೊ ದ ಎನರ್ಜಿ ಲೇಟೆಂಟ್ ಹೀಟ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾಲರಿ, 80 ಕ್ಯಾಲರಿ ಪರ್ ಗ್ರಾಮ್ ಅಥವಾ 60 ಕಿಲೋ ಜೌಲ್ ಪರ್ ಮೋಲ್ ಅಂತಲೂ ಕೊಡ್ಬೋದು, ಅಥವಾ ಜೌಲಿಗೆ ಕನ್ವರ್ಟ್ ಮಾಡಿದ್ರೆ 336 ಕಿಲೋ ಜೌಲ್ ಪರ್ ಕೆಜಿ ಅಂತ ಆಗತ್ತೆ. ನೆಕ್ಸ್ಟ್ ವೇಪರೈಸೇಷನ್ ಅಥವಾ ಬಾಯ್ಲಿಂಗ್ ಬಂದಾಗ, ಬಾಯ್ಲಿಂಗ್ ಅಲ್ಲಿ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಆಫ್ ವಾಟರ್ ಇಸ್ 540 ಕ್ಯಾಲರಿ ಪರ್ ಗ್ರಾಮ್ ಅಂತ ಆಗುತ್ತೆ, ಅಥವಾ 540 ಕಿಲೋ ಕ್ಯಾಲರಿ ಪರ್ ಕೆಜಿ ಅಂತಲೂ ಬರೀಬಹುದು. ಇದನ್ನು ಹಾಗೆ 80 ಕಿಲೋ ಕ್ಯಾಲರಿ ಪರ್ ಕೆಜಿ ಬರೀಬಹುದು. ಸೊ ದಿಸ್ ಕಿಲೋ ಜೌಲ್ಸ್ ಅಲ್ಲಿ ಬಂದ್ರೆ 40.8 ಕಿಲೋ ಜೌಲ್ ಪರ್ ಮೋಲ್ ಬರುತ್ತೆ. ಅಂಡ್ ದಿಸ್ ವಿಲ್ ಬಿ 226 or 2260 ಕಿಲೋ ಜೌಲ್ ಪರ್ ಕೆಜಿ ಬರುತ್ತೆ. ಸೊ ದಿಸ್ ಇಸ್ ವಾಟ್ ದ latent heat. Next, coming to the heat transfer, that is first one, the transfer of heat can takes place in a solid, that is by the thermal conduction. So when we comes to the point of thermal conduction, we refer this as what we call the heat current. Heat current, the rate of heat transfer dq by dt depends, say dq by dt is directly depends on area and directly depends on temperature gradient. So ಇದನ್ನು ಬರೆದಾಗ ಇಲ್ಲಿಂದ ನಾವು ತರೋದು ಈ ಫಾರ್ಮುಲಾ ಯಾವುದು, dq by dt is equal to ka into dt by dx. So dt by dx ಅಲ್ಲಿ k ಏನಂದ್ರೆ k is nothing but the constant for a given material, that is called the coefficient of thermal conductivity ಅಥವಾ thermal conductivity ಅಂತ ಅಷ್ಟೇ ಹೇಳ್ತೀವಿ. ಸೊ dq by dt is equal to ka into dt by dx. ಇಲ್ಲಿ ನಾವು ಇದನ್ನು ಯಾವಾಗ ನಾವು ಥರ್ಮಲ್ ಕರೆಂಟ್ ಅಂತ ಹೇಳ್ತೀವೋ, ಥರ್ಮಲ್ ರೆಸಿಸ್ಟೆನ್ಸ್ ಅನ್ನು ಯಾವಾಗ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇದೆಯೋ ಅದೇ ತರ ನಾವು ಥರ್ಮಲ್ ರೆಸಿಸ್ಟೆನ್ಸ್ ಅನ್ನು ತರಬಹುದು. ಸೊ ಆರ್ ಇಸ್ ಈಕ್ವಲ್ ಟು ಎಲ್ ಡಿವೈಡ್ ಬೈ ಕೆ ಇಂಟು ಎ. ಎಲ್ಲಿನ ಬದಲು ನಾನು ಇಲ್ಲಿ ಡಿ ಎಕ್ಸ್ ಬರೋದಿರೋದ್ರಿಂದ ಡಿ ಎಕ್ಸ್ ಹಾಕಿದ್ರು ತಪ್ಪಲ್ಲ, ಡಿ ಎಕ್ಸ್ ಡಿವೈಡೆಡ್ ಬೈ ಕೆ ಇಂಟು ಎ ಅಂತ ಬರೆದ್ರು ಒಂದೇ. ದಟ್ ಈಸ್ ಲೆನ್, ದಿಸ್ ಇಸ್ ಎ ಅಂಡ್ ದಿಸ್. ಇದು ಯಾವುದಕ್ಕೆ ಅಂದ್ರೆ ನಮ್ಮ ಇಲ್ಲಿ ಯಾವುದು ಓಮ್ಸ್ ಲಾ ಇದೆ ಎಲೆಕ್ಟ್ರಿಕ್ ಕರೆಂಟ್ಗೆ. ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಓಮ್ಸ್ ಲಾ ಏನ್ ಹೇಳುತ್ತೆ, ಐ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಥವಾ ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಂತ ಹೇಳುತ್ತೆ. ವೇರ್ ಇನ್ ದಿಸ್ ಸ್ಟ್ಯಾಂಡ್ಸ್ ಫಾರ್ ದ ಕರೆಂಟ್ ಅಂಡ್ ದಿಸ್ ಸ್ಟ್ಯಾಂಡ್ಸ್ ಫಾರ್ ಡಿಫರೆನ್ಸ್ ಇನ್ ಟೆಂಪರೇಚರ್. ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಲ್ಲಿ ಇಲ್ಲೇನಿದೆ, ಇಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಇರುತ್ತೆ. ಸೊ ದಿಸ್ ವಿಲ್ ಬಿ ಆರ್ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಕೆ ಎ. ಸೊ ದಿಸ್ ವಿಲ್ ಬಿ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ ದ ಕಂಡಕ್ಟೆನ್ಸ್. ಸೊ ಆರ್ ಇಸ್ ಥರ್ಮಲ್ ರೆಸಿಸ್ಟೆನ್ಸ್ ಇಸ್ ಎಲ್ ಬೈ ಕೆ ಎ. ಸೊ ಇದನ್ನು ರೆಸಿಪ್ರೋಕಲ್ ತಗೊಂಡ್ರೆ 1/r ಅಂತ ತಗೊಂಡ್ರೆ ನಾವು ಥರ್ಮಲ್ ಕಂಡಕ್ಟೆನ್ಸ್ ತಗೊಳ್ಬಹುದು. ದಟ್ ವಿಲ್ ಬಿ ಕೆ ಎ ಡಿವೈಡ್ ಬೈ ಡಿ ಎಕ್ಸ್ ಅಥವಾ ಕೆ ಎ ಡಿವೈಡ್ ಬೈ ಎಲ್ ಆಗುತ್ತೆ. ಅದೇ ತರ ಯಾವಾಗ ಒಂದು ಕಂಡಕ್ಟರ್ಗೆ ನಾವು ರೆಸಿಸ್ಟೆನ್ಸ್ ಮೆನ್ಷನ್ ಮಾಡ್ತೀವೋ ಹಾಗೆ ಇಲ್ಲಿ ಸೀರೀಸ್ ಮತ್ತು ಪ್ಯಾರಲಲ್ ಆಗಿ ಕಂಬೈನ್ ಮಾಡಿದ್ರೆ, ಅಂದ್ರೆ ನನ್ನ ಹತ್ರ ಒಂದು ಮೆಟಲ್ ಯಾವುದು ಕಂಡಕ್ಟ್ ಮಾಡೋ ಸಾಲಿಡ್ ವಸ್ತು ರಾಡ್ ಹೀಗಿದೆ, ಇದು ಸೇ ಒನ್ ಮೆಟೀರಿಯಲ್ 1 ಆದ್ರೆ ಈಗ ಇನ್ನೊಂದು ಮೆಟೀರಿಯಲ್ ಸೇ M2 ತಗೊಂಡ್ರೆ ನಾನು, ದಿಸ್ ಇಸ್ ಕಾಲ್ಡ್ ದ ಕಾಂಪೌಂಡ್ ಬಾರ್ ಅಂತ ಹೇಳ್ತೀವಿ. ಇವಾಗ ಈ ಕಾಂಪೌಂಡ್ ಬಾರ್ ಹೇಗೆ ಹೀಟ್ ಅನ್ನು ಫ್ಲೋ ಮಾಡುತ್ತೆ ಅಥವಾ ಹೇಗೆ ಹೀಟ್ ಅನ್ನು ಕಂಡಕ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಈ ಇಕ್ವೇಶನ್ ನಮಗೆ ಉಪಯೋಗ ಬರುತ್ತೆ. ದಟ್ ಈಸ್ ಎಲ್ ಇಕ್ವಲೆಂಟ್ ಅಂದ್ರೆ ಇದರ ಲೆಂತ್ ಯು ಕ್ಯಾನ್ ಗೋ ಆನ್ ಆಡಿಂಗ್ ದಟ್ ದ ಟೋಟಲ್ ಲೆಂತ್ ಆಫ್ ದ ಕಾಂಪೌಂಡ್ ಬಾರ್ ಡಿವೈಡೆಡ್ ಬೈ effective thermal coefficient of the compound bar is equal to L1 by K1 plus L2 by K2 and so on. How many rods join? So that ಇಲ್ಲಿ ನಾವು ಸಿಂಪಲ್ ಕೇಸ್ಗೆ ನಮ್ಮ ಸಿಲೆಬಸ್ಗೋಸ್ಕರ ಏನು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಲ್ಲಾ ರಾಡ್ ಇದು ಸೇಮ್ ತಗೊಂಡಿದ್ದೇವೆ. ಬೇರೆ ತಗೊಂಡ್ರೆ ಬೇರೆ ನಮಗೆ ಕಾಂಪ್ಲಿಕೇಶನ್ ಬರುತ್ತೆ, ಅಂದ್ರೆ ಸ್ಲೈಟ್ಲಿ ಕಾಂಪ್ಲಿಕೇಟೆಡ್ ಕೇಸ್. ಸೊ ನಮ್ಮ ಸಿಲೆಬಸ್ಗೆ ಇಷ್ಟಕ್ಕೆ ಸಾಕು. ಸ್ಕೋ ವಿಲ್ ಗೋ ವಿತ್ ಎಲ್ ಇಕ್ವಲೆಂಟ್ ಬೈ ಕೆ ಇಕ್ವಲೆಂಟ್. ಕಮಿಂಗ್ ಟು ದ ಪ್ಯಾರಲಲ್ ಒನ್, ಅಂದ್ರೆ ಒಂದು ರಾಡ್ ಹೀಗಿಡೋದು. Say if this is a one rod, we'll go with one more rod, we'll keep it like this. ಇಲ್ಲೇನ್ ಮಾಡೋದು, ಲೆಂತ್ ಅನ್ನು ಸೇಮ್ ತಗೊಳ್ಳೋದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬೇರೆ ಬೇರೆ ಹೋಗೋದು. ಇದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A1 A2, ಇದರ ಮೆಟೀರಿಯಲ್ ನ ಕೋಎಫಿಷಿಯಂಟ್ K1 K2 ತಗೊಂಡ್ರೆ ವುಡ್ ವಿ ಕ್ಯಾನ್ ಗೋ ವಿತ್
K equivalent into A equivalent is equal to K1A1 plus K2A2. ಈ ಬೇರೆ ಬೇರೆ ಕೇಸ್ ಮಾಡಬಹುದು ನೀವು. L1 ಮತ್ತು L2 ಸೇಮ್ ಆದ್ರೆ ಏನಾಗುತ್ತೆ ಅಂತಂದ್ರೆ this becomes L by K1, this becomes L by K2, this becomes 2L. ಆವಾಗ L get ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನ್ ಬರುತ್ತೆ, ಇಲ್ಲಿ K1 plus K2 ಬರುತ್ತೆ, ಇಲ್ಲಿ K1 K2 ಬರುತ್ತೆ. ಸೊ ರೆಸಿಪ್ರೋಕಲ್ ತೆಗೆದಾಗ ಏನಾಗುತ್ತೆ, ಇದು K equivalent is equal to 2 times K1 K2 divided by K1 plus. ಸೊ ಹೀಗೆ ಬರುತ್ತೆ, K equivalent is equal to 2 K1 K2 divided by K1 plus K2. ಇದು ಯಾವಾಗ ಬರೋದು ಅಂತ ಹೇಳಿದ್ರೆ if L1 and L2 are equal. ಅದೇ ತರ ಇಲ್ಲಿ A equivalent ಅಷ್ಟೇ, if A1 is equal to A2 ಅದು ಸ್ಪೆಷಲ್ ಕೇಸ್ ಆಗಿ ತಗೊಂಡ್ರೆ ಆವಾಗ ನಮಗೆ K equivalent ಏನ್ ಬರುತ್ತೆ ಅಂದ್ರೆ K1 plus K2 divide by 2 ಬರುತ್ತೆ. That is called the arithmetic mean of the thermal conductivities. So ಅದು ಸ್ಪೆಷಲ್ ಕೇಸಸ್. ಈಗ ಥರ್ಮಲ್ ರೇಡಿಯೇಷನ್ ತಗೊಂಡ್ರೆ, ಯಾಕೆ ಥರ್ಮಲ್ ಕನ್ವೆಕ್ಷನ್ ಅಲ್ಲಿ ನಮ್ಗಷ್ಟು ನ್ಯೂಮರಿಕಲ್ ಬರುವಂತ ಯಾವುದೇ ಕೇಸಸ್ ಇಲ್ಲ. ಕಮಿಂಗ್ ಟು ದ ಥರ್ಮಲ್ ರೇಡಿಯೇಷನ್, we have few laws related to that. First law ನಮಗೆ ಏನು ಬರೋದು ಅಂದ್ರೆ what we call the Wein's displacement law, that is lambda m into T is equal to B. ಏನು lambda m ಅಂದ್ರೆ that is called the wavelength corresponding to a maximum energy emitted. ಈಗ ಯಾವುದೇ say black body when it is at certain temperature T, it emits all the radiation. So the thermal radiation coming out will have all the wavelength, but it will have a maximum energy will be corresponding to a certain wavelength. So this lambda m corresponding to wavelength correspond to maximum energy emitted. So that is lambda m. So lambda m into T is equal to B, ಅಥವಾ lambda m is inversely proportional to T ಅಂತ ಬರೀತೇವೆ ಇಲ್ಲಿ. So lambda m into T is equal to B, where B is called the Wein's constant, that is 2.89 into 10 to the power minus 3 meter Kelvin. ಇದು ಈಸಿ ನೆನ್ಪಿಟ್ಕೊಳ್ಳಿಕ್ಕೆ, ರನ್ನಿಂಗ್ ನಂಬರು 2.89 ಆದ್ಮೇಲೆ 3 ಗೆ ಬರೋದು. ಸೊ 2.89 into 10 to the power minus 3. ಕಮಿಂಗ್ ಟು ದ ಎನರ್ಜಿ ಎಮಿಟೆಡ್, ಸ್ಟೀಫನ್ಸ್ ಬೋಲ್ಟ್ಸ್ಮನ್ ಲಾ ಅಥವಾ ಸ್ಟೀಫನ್ಸ್ ಲಾ ಅಂತ ಹೇಳ್ತೀವಿ. ಸೊ ಸ್ಟೀಫನ್ಸ್ ಲಾ ನಮ್ಮ ಬುಕ್ಕಲ್ಲಿ ಸ್ಟೀಫನ್ಸ್ ಲಾ ಇದೆ. ಸೊ ಸ್ಟೀಫನ್ಸ್ ಲಾ ಏನು ಹೇಳುತ್ತೆ ನಮಗೆ ಅಂತ ಹೇಳಿದ್ರೆ, ಸೊ ಇದು ಬೇಡ, ಸ್ಟೀಫನ್ಸ್ ಲಾ ನಮಗೆ ಏನು ಕೊಡುತ್ತೆ, ಸ್ಟೀಫನ್ಸ್ ಲಾ ಕೊಡೋದು ಏನಂದ್ರೆ ಎನರ್ಜಿ ಎಮಿಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್. ಅಂದ್ರೆ ಎನರ್ಜಿ ಎಮಿಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್, ಅದನ್ನು UL ಬರಿದ್ದು. ಎನರ್ಜಿ ಎಮಿಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್, ಅದನ್ನ ಅಥವಾ ಪವರ್ ಅಂತ ತಗೊಂಡ್ಬೋದು. ಎನರ್ಜಿ ಬೈ ಟೈಮ್ ಅನ್ನು ಪವರ್ ತಗೊಂಡ್ರೆ ಪವರ್ ಎಮಿಟೆಡ್ ಪರ್ ಯೂನಿಟ್ ಏರಿಯಾ ಆಫ್ ಎ ಬ್ಲಾಕ್ ಬಾಡಿ is directly proportional to T to the power 4 ಇದೆ, where E is called the emissivity, sigma is called the Stephen's constant, and T is nothing but what we call the temperature. So black body ಗೆ emissivity ಎಷ್ಟು ಅಂದ್ರೆ emissivity comes to be equal to 1. So perfect black body ಗೆ ಬರೆಯುವಾಗ ಈ equation ಅನ್ನು U is equal to sigma into T to the power 4 ಬರೆದಾಯ್ತು. ಪರ್ಫೆಕ್ಟ್ ಬ್ಲಾಕ್ ಬಾಡಿ ಅಲ್ಲದೆ ಇದ್ದಾಗ emissivity ಅನ್ನು ಈ ವ್ಯಾಲ್ಯೂ ಹಾಕಬೇಕು. The value of emissivity will be less than 1. It is 1 for a perfect black body, and for all other it will be less than 1. So U is directly proportional to the T to the power 4. Coming to the next one, how fast a body cools, that is given by the Newton's law of cooling. ನಮಗೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ನ ಸ್ಟೇಟ್ಮೆಂಟ್ ಪ್ರಕಾರ ಬರೋದು ಯಾವ ಫಾರ್ಮುಲಾ ಅಂದ್ರೆ dq by dt is directly proportional to T minus T0 ಅಂತೇಳಿ. ಅದು ಮೈನಸ್ ತಗೊಳ್ಬಹುದು ನಾವು, ಅಂದ್ರೆ ಕೂಲ್ ಆಗೋದು, ಹೀಟ್ ಕಳ್ಕೊಳ್ಳೋದು. ಸೊ ಮೈನಸ್ dq by dt is directly proportional to T minus T0. ನಮಗೆ ನ್ಯೂಮರಿಕಲ್ ಅಲ್ಲಿ ಈ ಫಾರ್ಮ್ Q ಎನರ್ಜಿಯ ಫಾರ್ಮ್ ತುಂಬಾ ಯೂಸ್ ಆಗೋದಿಲ್ಲ, ಟೆಂಪರೇಚರ್ ಫಾರ್ಮ್ ಅಲ್ಲಿ. ಸೊ Q ಕ್ಯಾನ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್, and we can write it in this form where it comes dt by T, change in temperature, the time taken, dt by T is equal to K into T minus T0. So we can write this as dt ಅಂದ್ರೆ change in temperature. ಒಂದು 80 ಡಿಗ್ರಿಯಲ್ಲಿ ಇದ್ದ ವಾಟರ್ 60 ಡಿಗ್ರಿಗೆ ಬರ್ಲಿಕ್ಕೆ ಎಷ್ಟಾಯಿತು. ಸೊ T2 minus T1 10 ನಿಮಿಷ ತಗೊಂಡ್ರೆ dt, that is equal to K into, ಪ್ರಾಬ್ಲಮ್ ಏನ್ ಬರೋದು, ಈ ವ್ಯಾಲ್ಯೂ ಎಷ್ಟು ಹಾಕೋದು, 80 ಡಿಗ್ರಿ ಹಾಕೋದು 60 ಡಿಗ್ರಿ. ಸೊ ವಿ ಹ್ಯಾವ್ ಟು ಗೋ ವಿತ್ ಅನ್ ಆವರೇಜ್ ಆಫ್ ದಟ್. ಸೊ T2 plus T1 divide by 2. So we have to go with the average minus T0. So this formula will comes to our help when we solve the numerical. So coming to the Kirchhoff law. So Kirchhoff law is an idea wherein we will say a good emitter is a good absorber. So ಆ ಪ್ರಿನ್ಸಿಪಲ್ ಯಾವುದರಿಂದ ಬಂದಿರೋದು, ಈ Kirchhoff law ದಲ್ಲಿ ಅದೇನು ಹೇಳುತ್ತಂದ್ರೆ ರೇಷಿಯೋ ಆಫ್
ಎಮಿಸಿವ್ ಪವರ್ ಟು ದ ಅಬ್ಸಾರ್ಪ್ಟಿವ್ ಪವರ್. ಎಷ್ಟು ಎಮಿಟ್ ಮಾಡಲಿಕ್ಕೆ ಎಬಿಲಿಟಿ ಇದೆಯೋ ಅದನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಇರೋ ರೇಷಿಯೋ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಎಮಿಸಿವ್ ಪವರ್ ಆಫ್ ಎ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ. ಯಾವುದೇ ವಸ್ತುವಿಗೆ ಎಷ್ಟು ಎಮಿಟ್ ಮಾಡಲಿಕ್ಕೆ ಎಬಿಲಿಟಿ ಇದೆಯೋ, ಎಮಿಟ್ ಮಾಡಲಿಕ್ಕೆ ಎಬಿಲಿಟಿ ಇದೆಯೋ ಅಷ್ಟನ್ನೇ ಅಬ್ಸಾರ್ಬ್ ಮಾಡಲಿಕ್ಕೆ ಎಬಿಲಿಟಿ ಇದೆ. ಸೊ ಎ ಗುಡ್ ಎಮಿಟರ್ ಇಸ್ ಎ ಗುಡ್ ಅಬ್ಸಾರ್ಬರ್. ದಟ್ ಈಸ್ ವಾಟ್ ಇಟ್ ಸೇಸ್, E/A ಇಸ್ ಈಕ್ವಲ್ ಟು E. ಸೊ ದಟ್ಸ್ ವಾಟ್ ಕಮ್ಸ್ ಥರ್ಮಲ್ ರೇಡಿಯೇಷನ್ ಅಲ್ಲಿ. ಇದಕ್ಕೆಲ್ಲವಕ್ಕೂ ನಮಗೆ ಬ್ಲ್ಯಾಕ್ ಬಾಡಿ, ವಾಟ್ ಈಸ್ ಎ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ? Perfect black body is the one which absorbs all the thermal radiation falling onto it, and it can emit all the thermal radiation which has absorbed. So that is what comes the black body one. Now we will go with some numericals based on this thermal properties. So first one, see, two temperature scales A and B are related by A ಅಂತ ಹೇಳುವ ಯಾವುದೋ ಒಂದು ಥರ್ಮೋಮೀಟರ್ ಅಲ್ಲಿ A minus 42 divided by 110 is equal to B minus 72 divided by 220. The temperature at which the two scales have the same reading, A ಮತ್ತು B ಅಲ್ಲಿ same reading ಯಾವಾಗ ಬರಕ್ಕೆ ಸಾಧ್ಯ? So it's easy question. So substitute A and B as some x. Say TA is equal to TB, so we will take it as some T. So TA is equal to TB, that is equal to T. So substitute ಮಾಡಿ, simplify ಮಾಡಿ, easily divisible numbers 11, 110, 100 or the 2s. So it will be easily simplified. So T will be equal to 12 degree. So thermometer A ಯಲ್ಲೂ 12 degree ತೋರಿಸುತ್ತೆ, thermometer B ಯಲ್ಲೂ 12 degree ತೋರಿಸುತ್ತೆ. So 12 degree B A and 12 degree B. So we'll go to the next question. A rectangular block is heated from 0 degree Celsius to 100 degree Celsius. The percentage in increase of length is 0.1%. What will be the percentage of increase in volume? Say the block is given, rectangular block na volume ga formula eno, length into breadth into height. So if you go with the basic formula relation, the change in volume will be equal to 3 times the change in length. So we'll go with that. Delta L by L is equal to 0.1%. This is what's given. So 0.01% annu 0.001 ಆಗುತ್ತೆ. ಡೆಲ್ಟಾ ಟಿ ಇಸ್ 100 ಡಿಗ್ರಿ ಸೆಲ್ಸಿಯಸ್. ನಮ್ಮ ಯಾವುದು ಕೋಯಿಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ರಿಲೇಷನ್ಗೆ ಹಾಕಿದ್ರೆ ಡೆಲ್ಟಾ ಎಲ್ ಬೈ ಎಲ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಡೆಲ್ಟಾ ಇಂಟು ಟಿ. ಆಲ್ಫಾ ಇಸ್ ಗಿವನ್, ಸೊ ಯು ಕ್ಯಾನ್ ಫೈಂಡ್ ಔಟ್ ದ ಆಲ್ಫಾ. ಆಲ್ಫಾ ಇಸ್ ಈಕ್ವಲ್ ಟು 0.001 divided by 100, that is equal to 10 to the power minus 5. So alpha V, that is coefficient of volume expansion, will be 3 times the coefficient of linear expansion, that is 3 into 10 to the power minus 5. So delta V by V, idu fractional change in the volume is equal to coefficient of volume expansion into delta. So idu gamma ಇದೆ ಇನ್ನೊಂದು ಸಿಂಬಲ್, ಇದನ್ನು ಆಲ್ಫಾ ವಿ ಅಂತ ತಗೋಬಹುದು. Coefficient of volume expansion into delta T, that is 3 into 10 to the power minus 5 into 100, that will be 3 into 10 to the power minus 3, that is 0.3%. ಇದಿಷ್ಟು ಲೆಂತಿ ಕ್ಯಾಲ್ಕುಲೇಷನ್ ನಾವು ಬೇಸಿಕ್ ರಿಲೇಷನ್ ತಗೊಂಡು ಮಾಡೋದು. ಇದು ಮಾಡದೆ ಡೈರೆಕ್ಟ್ ಮಾಡಿದ್ರೆ ಈ ಇಕ್ವೇಶನ್ ಅಲ್ಲಿ ಈ ಶಾರ್ಟ್ ಕಟ್ ಅನ್ನು ಯೂಸ್ ಮಾಡಬಹುದು. ಫ್ರಾಕ್ಷನಲ್ ಚೇಂಜ್ ಇನ್ ದ ವಾಲ್ಯೂಮ್ ಇಸ್ ಈಕ್ವಲ್ ಟು 3 ಟೈಮ್ಸ್ ದ ಫ್ರಾಕ್ಷನಲ್ ಚೇಂಜ್ ಇನ್ ದ ಆರ್. ಆರ್ ಅಂತ ತಗೊಳ್ಳುವಲ್ಲಿ ನಾವು ಡೆಲ್ಟಾ ಎಲ್ ಬೈ ಇದನ್ನು ಡೆಲ್ಟಾ ಎಲ್ ಬೈ ಎಲ್ ಅಂತ ತಗೋಬಹುದು. ಸೊ ಫ್ರಾಕ್ಷನಲ್ ಚೇಂಜ್ ಇನ್ ಎಲ್, ಸೊ ಫ್ರಾಕ್ಷನಲ್ ಚೇಂಜ್ ಇನ್ ಲೆಂತ್ ಕೊಟ್ಟಿದ್ದಾರೆ ಎಷ್ಟು, 0.1% ಕೊಟ್ಟಿದ್ದಾರೆ. ಸೊ 0.1% ಕೊಟ್ಟಿದ್ರೆ change in volume will be 0.3%. So 3 into 0.1 will be 0.3%. That will be easier one. Coming to the next one. Two identical rods, say two identical rectangular strips, one of copper and the other of steel, are riveted. Riveted andre join ಮಾಡಿರೋದು together to form a bimetallic strip. On heating, the strip will be, what is given, coefficient of linear expansion of copper is greater than coefficient of or the linear expansion of steel. ಅಂದ್ರೆ ಸೇಮ್ ಟೆಂಪರೇಚರ್ ಚೇಂಜ್ ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಕಾಪರ್ ಜಾಸ್ತಿ ಎಕ್ಸ್ಪಾಂಡ್ ಆಗತ್ತೆ, ಯಾವುದು ಸ್ಟೀಲ್ ಕಡಿಮೆ ಎಕ್ಸ್ಪಾಂಡ್ ಆಗಬೇಕು. ಸೊ ಯಾವಾಗ ಅವನ್ನ ಎರಡನ್ನು ಒಟ್ಟಿಗೆ ಜಾಯಿನ್ ಮಾಡ್ತಾರ, ಹೀಗೆ ಇದು ಸ್ಟೀಲು ಮತ್ತು ಇದು ಕಾಪರು, ಎಲ್ಲಾದ್ರೂ ಇದ್ರ ಆಲ್ಫಾ ಮತ್ತು ಇದರ ಆಲ್ಫಾ ಸೇಮ್ ಇದ್ರೆ ಎರಡೂ ಸೇಮ್ ಆಗಿ ಎಕ್ಸ್ಪಾಂಡ್ ಆಗಿ ಅದು ಸ್ಟ್ರೈಟ್ ಆಗಿ ಬರಬಹುದಿತ್ತು. ಆದ್ರೆ ಕೊಟ್ಟಿರೋದೇನು, alpha of copper is greater than alpha of steel, that is why remain straight ಅಂತ ಹೇಳೋ ಆಪ್ಷನ್ ಆಗೋದಿಲ್ಲ ನಮಗೆ.
It can't happen. So it can't. Now question ಬರೋದೇನು, ಬೆಂಡ್ ವಿತ್ ಕಾಪರ್ ಕಾನ್ವೆಕ್ಸ್ ಅಥವಾ ಬೆಂಡ್ ಸ್ಟೀಲ್ ಕಾನ್ವೆಕ್ಸ್. ಕಾನ್ವೆಕ್ಸ್ ಆಗೋದು ಯಾವುದ್ರಲ್ಲಿ, ಕಾನ್ವೆಕ್ಸ್ ಸರ್ಫೇಸ್ ಬರಬೇಕು ಅಂತಂದ್ರೆ ಯಾವುದು ಜಾಸ್ತಿ ಬೆಂಡ್ ಆಗತ್ತೆ ಅಥವಾ ಎಕ್ಸ್ಪಾಂಡ್ ಆಗತ್ತೆ ಅದು ಕಾನ್ವೆಕ್ಸ್ ಗೆ ಹೋಗುತ್ತೆ, ಕಡಿಮೆ ಯಾವ್ದು ಬರುತ್ತೋ ಅದು ಒಳಗಡೆ ಉಳಿಯುತ್ತೆ. ಸೊ ಹೀಗೆ ಕಾಂಪೌಂಡ್ ಬಾರ್ ಹೀಗೆ ಯಾವುದು ಬೆಂಡ್ ಆದಾಗ, ಸೊ ಇನ್ನರ್ ಒನ್ ವಿಲ್ ಲೆಸ್ಸರ್ ಎಕ್ಸ್ಪಾನ್ಷನ್, ಔಟರ್ ಪಾರ್ಟ್ ವಿಲ್ ಹ್ಯಾವ್ ಅ ಹೈಯರ್ ಎಕ್ಸ್ಪಾನ್ಷನ್. ಸೊ ಕಾಪರ್ ಮತ್ತು ಸ್ಟೀಲ್ ಹೀಗಿರೋದು ಸ್ಟ್ರೈಟ್, ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಇದನ್ನು ಸ್ಟ್ರೈಟ್ ಉಳಿಯೋದಿಲ್ಲ, ಯಾಕಂದ್ರೆ ಕಾಪರ್ ಎಕ್ಸ್ಪಾಂಡ್ಸ್ ಮೋರ್ compared to the steel. Why? Because copper has a higher coefficient of expansion than the ferrous. That is why it becomes bends with copper on the convex and the steel or the ferrous on the concave side. So option goes with the third one. Coming to the next question. A uniform metal rod of 2 mm square cross section is heated from 0 degree Celsius to 20 degree Celsius. The coefficient of the linear expansion of the rod is 12 into 10 to the power minus 6. Its Young's modulus of elasticity is given 10 to the power 11 Newton per meter square. The energy stored per unit volume of the rod is. So ಇಲ್ಲಿ ಎನರ್ಜಿ ಬರುತ್ತೆ. ಫಸ್ಟ್ ಗೆ ನಾವು ಆಲ್ಫಾ ಫೈಂಡ್ ಔಟ್ ಮಾಡುವ. ಆಲ್ಫಾ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್. ಸೊ ನಮಗೆ ಡೆಲ್ಟಾ ಎಲ್ ಬೈ ಎಲ್ ಸಿಗತ್ತೆ, ಅಂದ್ರೆ ಏನು, ಫ್ರಾಕ್ಷನಲ್ ಚೇಂಜ್ ಇನ್ ಲೆಂತ್. ಸೊ ಆಲ್ಫಾ ಕೊಟ್ಟಿದ್ದಾರೆ, ಡೆಲ್ಟಾ ಟಿ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಗೆಟ್ ದಿಸ್ 12 into 10 to the power minus 6 into 20. ಈಗ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ಗೆ ಫಾರ್ಮುಲಾ ಏನು, ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್. ನಮಗೆ ಇದೆಲ್ಲ ಗೊತ್ತಿಲ್ಲ, ಏನು ಕೊಟ್ಟಿದ್ದಾರೆ, ಸ್ಟ್ರೆಸ್ ಗೊತ್ತಿಲ್ಲ. ಸೊ ವಿಲ್ ಗೋ ವಿತ್ ಯಂಗ್ಸ್ ಮಾಡ್ಯುಲಸ್ y ಇಂಟು ಸ್ಟ್ರೈನ್ ಸ್ಕ್ವೇರ್. ಸೊ ಯಂಗ್ಸ್ ಮಾಡ್ಯುಲಸ್ ಇಸ್ ಗಿವನ್ 10 to the power 11. ಸ್ಟ್ರೈನ್ ಅಂದ್ರೆ ಏನು, ಸ್ಟ್ರೈನ್ ಅಂದ್ರೆ ಡೆಲ್ಟಾ ಎಲ್ ಬೈ ಎಲ್ ಇಲ್ಲಿದೆ ನಮ್ಮ ಹತ್ರ. ಸೊ ವಿ ವಿಲ್ ಸಬ್ಸ್ಟಿಟ್ಯೂಟ್ ದಟ್ 12 into 10 to the power minus 6 whole square into 20 square. ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. We will get the answer as 42880 joule per meter cube ಅಥವಾ 2880 joule per meter cube. Next one, the heat capacity of a gas A is greater than that of the heat capacity of B. When same quantity of heat is supplied to both the gas at constant volume. Heat capacity ಅಂದ್ರೆ ಏನು, heat capacity ಅಂದ್ರೆ it is nothing but m into specific heat. Specific heat ಅಂದ್ರೆ divided by m ಬರುತ್ತೆ. Amount of heat required to change the temperature by unit Kelvin in unit mass ಗೆ ಬರುತ್ತೆ. ಇಲ್ಲಿ heat capacity ಆದಾಗ m into specific heat. So when the same quantity of heat is supplied to both the gases at constant volume. ಈಗ ಇದು ನಮಗೆ ಡೆಲ್ಟಾ ಟಿ ಏನಾಗತ್ತೆ ಅಂತ ಬೇಕು. ಡೆಲ್ಟಾ ಟಿ ಯಾವ್ದ ಮೇಲೆ ಡಿಪೆಂಡ್ ಆಗಿರೋದು, ಕ್ಯೂ ಮತ್ತು ಹೀಟ್ ಕೆಪಾಸಿಟಿ. ಹೀಟ್ ಕೆಪಾಸಿಟಿ ಅಂದ್ರೆ ಎಂ ಇಂಟು ಎಸ್. ಸೊ ಕ್ಯೂ ಡಿವೈಡ್ ಬೈ ಹೀಟ್ ಕೆಪಾಸಿಟಿ. ಅಲ್ಲಿ ಕೊಟ್ಟಿದ್ದೇನು ಕ್ವಶನ್ ಅಲ್ಲಿ, ಸೇಮ್ ಹೀಟ್ ಇಸ್ ಪ್ರೊವೈಡೆಡ್ ಟು ಬೋತ್, ಅದರಿಂದ ಕ್ಯೂ ಇಸ್ ಕಾನ್ಸ್ಟೆಂಟ್. ಸೊ ನಮಗೆ ಬೇಕಾಗಿರೋ ರಿಲೇಷನ್ ಇದು ಯಾವುದು, ಡೆಲ್ಟಾ ಟಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಹೀಟ್ ಕೆಪಾಸಿಟಿ. ಯಾವುದ್ರ ಹೀಟ್ ಕೆಪಾಸಿಟಿ ಜಾಸ್ತಿ ಇದೆಯೋ ಅದರಲ್ಲಿ ಡೆಲ್ಟಾ ಟಿ ಕಡಿಮೆ ಆಗಬೇಕು, ಯಾವುದ್ರಲ್ಲಿ ಹೀಟ್ ಕೆಪಾಸಿಟಿ ಕಡಿಮೆ ಇದೆಯೋ ಅದರ ಟೆಂಪರೇಚರ್ ಬೇಗ ಚೇಂಜ್ ಆಗಬೇಕು. ಸೊ ದ ಹೀಟ್ ಕೆಪಾಸಿಟಿ ಆಫ್ ಎ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಬಿ, therefore the rise in temperature of A is less than that of the B. So the option goes with second one. The rise in temperature of B is greater than that of the A. ಈಗ ನಿಮಗೆ ಇಲ್ಲೊಂದು ಡಯಾಗ್ರಾಮ್ ಕಾಣುತ್ತೆ. ಆ ಡಯಾಗ್ರಾಮ್ ನ ಬ್ರಾಡರ್ ಎಡ್ಜ್ 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ. ಇಲ್ಲಿ ಕಡಿಮೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರೋದು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿದೆ. ಅಲ್ಲಿ ಎರಡು ಸೆಕ್ಷನ್ ಕೊಟ್ಟಿದ್ದಾರೆ ನಮಗೆ, ಸೆಕ್ಷನ್ ಎ ಬಿ ಅಂಡ್ ಸೆಕ್ಷನ್ ಸಿ ಡಿ. ಎರಡರ ವಿಡ್ತ್ ಅಂದ್ರೆ ಲೆಂತ್ ಸೇಮ್ ಎಕ್ಸ್, ಇದರದ್ದು ಸಹ ಎಕ್ಸ್. ನಾವು ಸಿ ಟೂ ಎಂಡ್ಸ್ ಆಫ್ ದ ಕಂಡಕ್ಟಿಂಗ್ ರಾಡ್ ಆಫ್ ವೇರಿಂಗ್ ಕ್ರಾಸ್ ಸೆಕ್ಷನ್ ವೇರಿ ಆಗ್ತಾ ಇದೆ, ಆರ್ ಮೇಂಟೈನ್ಡ್ ಅಟ್ 200 ಡಿಗ್ರಿ ಸೆಲ್ಸಿಯಸ್ ಅಂಡ್ 0 ಡಿಗ್ರಿ ಸೆಲ್ಸಿಯಸ್ at steady state temperature. At steady state temperature ಅಂದ್ರೆ ಇಲ್ಲಿಂದ ಇಲ್ಲಿಗೆ heat flow ಆಗೋದು, the rate of flow of heat will be the same. So what is the conclusion? Temperature difference between AB ಮತ್ತು temperature difference between CD same ಇರತ್ತಾ. So what comes? See, dq by dt, that is rate of heat flow is directly proportional to A theta 2 minus theta 1 and x. So ಇಲ್ಲೇನಾಗಿರೋದು, ಸೇಮ್ heat say theta 1 minus theta 2 ನಮಗೆ ಬೇಕಿರೋ ಟೆಂಪರೇಚರ್ ಡಿಫರೆನ್ಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ dq, x, dt and a. ಸೊ ಇಲ್ಲೇನು
rate of heat flow is same. Okay, steady state temperature alli d by dt is same, x is same, that is why theta 2 minus theta 1 is inversely proportional to a. That is why you can write higher the area of cross section, lesser will be the temperature difference. So ಏನಾಗುತ್ತೆ, higher area of cross section ಇರೋದು ಇಲ್ಲಿ, ಸೊ ಟೆಂಪರೇಚರ್ ಡಿಫರೆನ್ಸ್ ಏನಾಗಬೇಕು, ಕಡಿಮೆ ಇರಬೇಕು. ಎ ಯಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಕಡಿಮೆ ಇದೆ, ಸಿ ಡಿ ಯಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಜಾಸ್ತಿ ಇದೆ. ಸೊ ಟೆಂಪರೇಚರ್ ಡಿಫರೆನ್ಸ್ ಬಿಟ್ವೀನ್ ಸಿ ಡಿ, between the AB is less than that of the across the CD. So the option will be the third one. Temperature difference across AB is less than that of the CD. Coming to the next one. 3 rods of the same dimensions have the thermal conductivities 3K, 2K and K. They are arranged as shown. So ಈ ತರ ಜಾಯಿನ್ ಮಾಡಿದ್ದೇವೆ. ಒಂದರದ್ದು 3K, ಇನ್ನೊಂದರದ್ದು K, ಇನ್ನೊಂದು 2K. ಸೊ ಅಂದ್ರೆ ಮೆಟೀರಿಯಲ್ಸ್ ಬೇರೆ ಬೇರೆ ಇದೆ. With their ends at 100 degree Celsius, 50 degree Celsius and 20 degree Celsius. The temperature of the junction. ಇವಾಗ ಸ್ಟಡಿ ಸ್ಟೇಟ್ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಈ ಜಂಕ್ಷನ್ ಅಲ್ಲಿ ಇಲ್ಲಿಂದ ಎಷ್ಟು ಹೀಟ್ ಫ್ಲೋ ಆಗುತ್ತೋ ಸೇಮ್ ಅಮೌಂಟ್ ಆಫ್ ದ ಹೀಟ್ ಹ್ಯಾಸ್ ಟು ಫ್ಲೋ ಥ್ರೂ ದಿಸ್ ಫ್ರಮ್ ದಿಸ್ ಜಂಕ್ಷನ್. ಸೊ ಇಲ್ಲಿಗೆ ಬಂದಂತ ಹೀಟ್ ಈ ಕಡೆ ಮತ್ತು ಈ ಕಡೆ ಫ್ಲೋ ಆಗುತ್ತೆ. ಸೊ ರೇಟ್ ಆಫ್ ಹೀಟ್ ಫ್ಲೋಯಿಂಗ್ ಹಿಯರ್ ಪ್ಲಸ್ ರೇಟ್ ಆಫ್ ಹೀಟ್ ಫ್ಲೋಯಿಂಗ್ ಥ್ರೂ ದಿಸ್ ವಿಲ್ ಬಿ ಈಕ್ವಲ್ ಟು ದ ಹೀಟ್ ಫ್ಲೋಯಿಂಗ್ ಫ್ರಮ್ ದಿಸ್ ಸೈಡ್. ಸೊ ಇಲ್ಲಿಂದ ಇಲ್ಲಿಗೆ ಬರುವ ಹೀಟ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ರೇಟ್ ಆಫ್ ಫ್ಲೋ ಆಫ್ ಹೀಟ್ ಫ್ರಮ್ ದಿಸ್ ಸೈಡ್. ಸೊ ವಿ ಕ್ಯಾನ್ ಗೋ ವಿತ್ ಫಸ್ಟ್ ಎಂಡ್ಗೆ ಅಥವಾ 100 ಡಿಗ್ರಿಯಿಂದ ಆ ಕಡೆಗೆ ವಿ ಕ್ಯಾನ್ ರೈಟ್ ಲೈಕ್ ದಿಸ್, ಡಿ ಕ್ಯೂ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಇಸ್ 3K. ಸೊ ಕೆ ಇಂಟು ಎ ಇಂಟು ಎಲ್ ಡಿವೈಡ್ ಬೈ 100 ಮೈನಸ್ ಎ. ಜಂಕ್ಷನ್ ಇಂದ 50 ಡಿಗ್ರಿ ಕಡೆ ಹೋಗೋದು, ಡಿ ಕ್ಯೂ ಬೈ ಡಿ ಟಿ ಇಸ್ ಈಕ್ವಲ್ ಟು 2K ಇಂಟು ಎ ಬೈ ಎಲ್ ಇಂಟು ಥೀಟಾ ಮೈನಸ್ 50. ಮೂರನೇದು ಯಾವಾಗ 20 ಡಿಗ್ರಿ ಕಡೆಗೆ ಹೋಗೋದು, ಕೆ ಎ ಇಂಟು ಥೀಟಾ ಮೈನಸ್ 20. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಲ್ಲದೂ ಸೇಮೆ. ಸೊ ಎ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ದ ಈಕ್ವೇಶನ್ ಸಿಂಪ್ಲಿಫೈಸ್ ಟು ದಿಸ್ ಒನ್. ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ ಥೀಟಾ ಇಸ್ ಈಕ್ವಲ್ ಟು 70 degree. ಸೊ ದ ಆನ್ಸರ್ ವಿಲ್ ಬಿ ದ ಸೆಕೆಂಡ್ ಒನ್. ಟೆಂಪರೇಚರ್ ಆಫ್ ದ ಜಂಕ್ಷನ್ ವಿಲ್ ಬಿ ದ 70 degree. Next one. 2 metal rods A and B of equal length and equal area of cross section are joined end to end. The coefficient of thermal conductivity of A and B are in the ratio of 2:3. That is Ka by Kb is equal to 2:3. When the free ends of A is immersed at 100 degrees Celsius and the free end of B is maintained at 0 degrees Celsius, the temperature of the junction, that is temperature of the junction, whereas dx1 ಯಾಕಂದ್ರೆ ಲೆಂತ್ ಇಸ್ ಈಕ್ವಲ್, ಬೋತ್ ಆರ್ ಸೇಮ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ಆರ್ ಸೇಮ್. ಕೊಟ್ಟಿದ್ದೇನು, ಮೆಟೀರಿಯಲ್ ಮಾತ್ರ ಡಿಫರೆನ್ಸ್ ಏನಾಗಿದೆ ಅಂದ್ರೆ K1 and K2, ratio of K1 and K2 comes to be equal to 2/3. So we'll go with this, dq1 by dt is equal to dq2 by dt. That is at steady state temperature junction in ಕಡೆಗೆ ಬರುವಂತ ರೇಟ್ ಹೀಟ್ ಫ್ಲೋ ಮತ್ತು ಜಂಕ್ಷನ್ ಇಂದ ಹೊರಗಡೆ ಹೋಗೋ ಹೀಟ್ ಫ್ಲೋ ಸೇಮ್ ಆಗಿರಬೇಕು. So on substitution you will get this formula, K1 A1 d theta 1 by dx1, K2 A2 d theta by dx2. dx2 is equal to dx1, so get cancel. A1 is equal to A2 gets cancelled. So K1 into 100 minus theta, K2 into theta minus 0. So you'll simplify, you will get this theta is equal to 40 degrees Celsius. So junction temperature will be 40 degrees. So option will be the 40. Next one, a cubical ice box. Usually ice box andre thermocol box irodu. It is a good thermal insulator. A cubical ice box of side 30 centimeter. Each side is 30 centimeter. Has 5 centimeter thickness. If 4 kg of ice is put in the box, the amount of ice left after 6 hours. So ಎಷ್ಟು ಉಳಿದಿದೆ ಅಂತ ನೋಡ್ಬೇಕಿದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಎಷ್ಟು ಮಾಸ್ ಆಫ್ ಐಸ್ ಮೆಲ್ಟ್ ಆಗುತ್ತೆ 6 hours ಅಲ್ಲಿ ಅಂತ ನೋಡಬೇಕು. ಸೊ ರೂಮ್ ಟೆಂಪರೇಚರ್ 45 ಡಿಗ್ರಿ ಕೊಟ್ಟಿದ್ದಾರೆ, ಥರ್ಮಲ್ ಕಂಡಕ್ಟಿವಿಟಿ ಆಫ್ ಐಸ್ ಕೊಟ್ಟಿದ್ದಾರೆ, and the latent heat ಕೊಟ್ಟಿದ್ದಾರೆ 335 kilo joule per kg. So thermal conductivity of, okay, so this is the material of box. So this is material of the box, the thermal conductivity. So let us see what happens. So this is Q. We have the formula Q is equal to M into LF. So M into LF is equal to Ka into
T2 minus T1 divided by X, where M is equal to Ka into T2 minus T1 divided by L into X. So coming to K is called the thermal conductivity of the box, 0.01 into A ಅಂದ್ರೆ area of cross section, cubical box side 0.3 ಅಂದ್ರೆ 30 centimeter, 0.3 meter, so 0.3 into 0.3 into T2 minus 318, ಯಾಕಂದ್ರೆ ಇದು ಹೊರಗಡೆ ಟೆಂಪರೇಚರ್, ದಿಸ್ ಇಸ್ 273 ಡಿಗ್ರಿ. ಹೊರಗಡೆ ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ? ಹೊರಗಡೆ ಟೆಂಪರೇಚರ್ ಸೇ 45 ಡಿಗ್ರಿ ಕೊಟ್ಟಿದ್ದಾರೆ. ಸೊ 45 ಡಿಗ್ರಿ ಕೆಲ್ವಿನಿಗೆ ಕನ್ವರ್ಟ್ ಮಾಡಿದ್ರೆ 318 ಬರುತ್ತೆ. 273 0 ಡಿಗ್ರಿ ಸೆಲ್ಸಿಯಸ್ ಇಂಟು 6 ಅವರ್ಸ್ ಅನ್ನು 6 ಇಂಟು 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್ ಡಿವೈಡ್ ಬೈ 0.05 ಇಂಟು 335 ಇಂಟು 10 to the power 3. ಇದು ಈಸಿಲಿ ಡಿವಿಸಿಬಲ್ ನಂಬರ್ಸ್. ಇದನ್ನು ಪವರ್ ಕನ್ವರ್ಟ್ ಮಾಡ್ಕೊಂಡ್ರೆ ನಿಮಗೆ 0.05, ನಿಮಗೆ ಈ 2 ನೀವು ಡಿವೈಡ್ ಮಾಡಬೇಕು ಅಂತಿಲ್ಲ, 0.05 ಬಂದರೂ ಸಾಕು. ಸೊ ಮಾಸ್ ಆಫ್ ದ ಐಸ್ ಲೆಫ್ಟ್ ವಿಲ್ ಬಿ ಈಕ್ವಲ್ ಟು 4 minus 0.052, that will be equal to 3.95. so the option will be 3.95 kg. ಕೆಲವೊಮ್ಮೆ ನಾವು ಇಲ್ಲಿ ಮಾಸ್ ಬಂದ ತಕ್ಷಣ ಆಪ್ಷನ್ ಅನ್ನು ನೋಡಿಕೊಂಡು 0.05 ಅನ್ನು ಟಿಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ದ ಮಾಸ್ ಆಫ್ ದ ಐಸ್ melted. So left with is nothing but 4 minus 0.05, that should be 3.95 kg. Yes, coming to the next question. The quantity of heat required to raise the temperature of two copper sphere of radii 5 cm and 10 cm through 1 Kelvin are in the ratio of. ನಮಗೆ ಏನು ಕೊಟ್ಟಿದ್ದಾರೆ? ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ 5 cm ಮತ್ತು 10 cm ಕೊಟ್ಟಿದ್ದಾರೆ. ಎರಡರದ್ದು ಡೆಲ್ಟಾ ಕೆ ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್ ಇಸ್ 1 ಕೆಲ್ವಿನ್. ಮತ್ತೇನು ಕೊಟ್ಟಿದ್ದಾರೆ ಅಂದ್ರೆ the quantity of heat required to raise the temperature of two copper sphere. 2 copper sphere ಅಂದ್ರೆ ಮೆಟೀರಿಯಲ್ ಸೇಮ್. ಸೊ ನಮಗೆ ರೇಡಿಯಸ್ ಕೊಟ್ಟಿರೋದ್ರಿಂದ ನಾವು ಮಾಸ್ ನ ಬದಲು ವಾಲ್ಯೂಮ್ ಹಾಕೊಂಡು ವಾಲ್ಯೂಮ್ ಇದ್ದಲ್ಲಿ ರೇಡಿಯಸ್ ಅನ್ನು ತರಬಹುದು. ಸೊ ನಮಗೇನು ಫಾರ್ಮುಲಾ ಇರೋದು? Q is equal to ms into delta theta. ಸೊ m ನಮಗೆ ಗೊತ್ತಿಲ್ಲ. ಸೊ ಎಲ್ಲವೂ ಯಾವುದು ಕಾಪರ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಇಟ್ ಸೇಮ್, ಎಸ್ ಸೇಮ್, ಮತ್ತೆ ಚೇಂಜ್ ಇನ್ ಟೆಂಪರೇಚರ್ಸ್ 1 ಕೆಲ್ವಿನ್. ಸೊ ಹೀಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಮಾಸ್. ಸೊ ಮಾಸ್ ಪ್ಲೇಸ್ ಅಲ್ಲಿ ಏನು ಬರೀಬಹುದು? ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಡೆನ್ಸಿಟಿ ಇಂಟು 4/3 pi r cube. ಸೊ ಐ ಕ್ಯಾನ್ ರೈಟ್ m is directly proportional to r cube. So I can write amount of heat required is directly proportional to r cube. So Q1 by Q2 is equal to 5/10 whole to the power 3, that is equal to 1/8. So answer will be 1:81. So here we will conclude that what the thermal properties of the material, thermal properties, and we will go with thermodynamics and the kinetic theory of the gases. ಇಲ್ಲಿ ನಮಗೆ ಬೇಕಾಗಿರುವಂತ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾವು ನೋಡ್ಕೊಳ್ಳುವ. ಫಸ್ಟ್ ಗೆ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು ಏನಂತ ಹೇಳಿದ್ರೆ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಂದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಈ ಫಸ್ಟ್ ಲಾ ಥರ್ಮೋಡೈನಾಮಿಕ್ಸ್ ಮೊದಲು ನಮಗೆ ಬರೋದು ಝೀರೋತ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಝೀರೋತ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಲ್ಲಿ ನ್ಯೂಮರಿಕಲ್ ಏನು ನಮಗೆ ಅಷ್ಟು ಸಿಗ್ನಿಫಿಕೆನ್ಸ್ ಇಲ್ಲ ಅಲ್ಲಿ, ಬಟ್ ಥಿಯರಿಗಿದೆ. ಥಿಯರಿ ಅಂದ್ರೆ what is the concept of what we call the thermal equilibrium. thermal equilibrium ಅಂದ್ರೆ ಎರಡು ಸಿಸ್ಟಮ್ ಇದೆ ಅಥವಾ 3 ಸಿಸ್ಟಮ್ ಇದ್ರೆ ಯಾವಾಗ thermal equilibrium ಅಂತ ಹೇಳ್ತೀವಿ, when all have the same temperature, then we will go with what the thermal equilibrium state. So numerical ಗೆ ಬೇಕಾಗಿರೋದು ನಮಗೆ ಇಲ್ಲಿ first law of thermodynamics, what is delta Q is equal to delta U plus delta W. What is delta Q? Either it may be heat absorbed by a system or else heat released by the system, whereas delta U change in internal energy. Change in internal energy, it may be a decrease in internal energy or increase in internal energy. Delta W andre work done by the system ಅಥವಾ on the system. ನಾವು ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ಅದಕ್ಕೆ ಬೇಕಾಗಿರುವಂತ ಸೈನ್ ಕನ್ವೆನ್ಷನ್ ಅನ್ನು ತಗೊಳ್ಬೇಕು. ಡೆಲ್ಟಾ ಯು ಪಾಸಿಟಿವ್ ನೆಗೆಟಿವ್ ಅನ್ನು ಆ ಸಿಚುವೇಶನ್ ತಗೊಂಡಾಗೆ ನಾವು ಸೈನ್ ಕನ್ವೆನ್ಷನ್ ಅನ್ನು ತಗೊಳ್ಬೇಕು. ಸೊ ಈಗ ನಮಗೆ ಥರ್ಮೋಡೈನಾಮಿಕಲ್ ಪ್ರಾಸೆಸ್ ಅನ್ನು ನೋಡಿದ್ರೆ, ಸೊ ವೆನ್ ವಿ ಗೋ ವಿತ್ ದ ಥರ್ಮೋಡೈನಾಮಿಕಲ್ ಪ್ರಾಸೆಸಸ್, ಫಸ್ಟ್ ಪ್ರಾಸೆಸ್ ವುಡ್ ವಿ ಗೋ ವಿತ್ ದಿಸ್ ನಥಿಂಗ್ ಬಟ್ ಐಸೋಥರ್ಮಲ್ ಪ್ರಾಸೆಸ್. ಸೊ ಐಸೋಥರ್ಮಲ್ ಅಂದ್ರೆ ಏನು? ಐಸೋಥರ್ಮಲ್ ರೆಫರ್ಸ್ ಟು delta T, that is change in temperature is 0. When change in temperature is 0,
there is no change in internal energy. So when there is no change in internal energy, that is delta U becomes equal to 0. Now what about the work done? Work done by the gas or on the gas, that comes to be 2.303 mu RT, where mu stands for number of moles, R stands for the universal gas constant, and T is nothing but the constant absolute temperature, log of Vf by Vi, where Vf stands for the final volume and Vi is nothing but the initial volume. ಈಗ ವಾಲ್ಯೂಮ್ ನ ಬದಲು ಪ್ರೆಷರ್ ಅಲ್ಲಿ ಹಾಕೊಂಡ್ರೆ ಇಲ್ಲಿ ಎಫ್ ಇದ್ದಲ್ಲಿ ಇಲ್ಲಿ ವಿ ಐ ಬರಬೇಕು. ಸೊ ಇನಿಷಿಯಲ್ ಪ್ರೆಷರ್ ಡಿವೈಡ್ ಬೈ ಫೈನಲ್ ಪ್ರೆಷರ್, ಇದನ್ನು V2 by V1 ಬರೆದ್ರೆ ದಿಸ್ ವಿಲ್ ಬಿ P1 by P2. ಸೊ ದಟ್ ಈಸ್ ವಾಟ್ ದ ವರ್ಕ್ ಡನ್. ಕಮಿಂಗ್ ಟು ದ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಪ್ಲೈ ಮಾಡಿದ್ರೆ ನಾವೇನ್ ಬರುತ್ತೆ, ಡೆಲ್ಟಾ ಕ್ಯೂ ಬಿಕಮ್ಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ, ಯಾಕೆಂದ್ರೆ ಡೆಲ್ಟಾ ಯು ಇಸ್ 0. Coming to the next one, adiabatic process. In an adiabatic process, what happens? Delta adiabatic process andre neither heat is lost by the system nor heat is absorbed by the system. So delta Q is equal to 0. Adu thermal isolation alli nadiyuvanta process. So delta Q is equal to 0. When delta Q is equal to 0, work done, we can write it as delta W is equal to nRT. N stands for number of moles, R is the universal gas constant, Ti minus Tf divided by gamma minus 1, where gamma stands for atomicity athava gamma is equal to ratio of specific heats, Cp by Cv. ಅದೇ ಫಸ್ಟ್ ಲಾ ಇಕ್ವೇಶನ್ ಬರೆದ್ರೆ ಡೆಲ್ಟಾ W becomes equal to minus of delta U. ನೋಡಿ ಇಲ್ಲಿ ನಮಗೆ ಸೈನ್ ಕನ್ವೆನ್ಷನ್ ಕಾಣುತ್ತೆ. ಇಫ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆದ್ರೆ, ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆದ್ರೆ ಏನಾಗುತ್ತೆ, if expansion has to happen means the work has to done by the system. So when work is done by the system, delta W will take it as a positive. So when delta W is positive, then this delta U will be negative. Andre expand ಆದಾಗ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆಗಿರೋದ್ರಿಂದ ಇಂಟರ್ನಲ್ ಎನರ್ಜಿ ಕಡಿಮೆ ಆಗುತ್ತೆ. ಸೊ ದಟ್ ವಿಲ್ ಬಿ ವರ್ಕ್ ಡನ್. ಸೇ ಇಫ್ ಇಟ್ ಇಸ್ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್, ಆನ್ ದ ಸಿಸ್ಟಮ್ ಅಂದ್ರೆ ಎಲ್ಲಾದ್ರೂ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಆದ್ರೆ, ಕಂಪ್ರೆಷನ್ ಆದಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಆದಾಗ ಡೆಲ್ಟಾ ಯು ವಿಲ್ ಬಿ ಪಾಸಿಟಿವ್, ಯಾಕಂದ್ರೆ ಡೆಲ್ಟಾ ಯು ಇಸ್ ಅಂದ್ರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, internal energy increase ಆಗುತ್ತೆ. That is why delta U is positive. So delta W comes to be negative 1. So work done on the system is negative, work done by the system will be the positive one. Coming to an isobaric process, delta U is equal to N into Cv into delta T, wherein delta W is equal to, ಇಲ್ಲಿ ಡೆಲ್ಟಾ ಯು ಅಂದ್ರೇನು, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ವ್ಯಾನ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ isobaric process wherein delta U is equal to NCV into delta T. So number of moles into specific heat at constant volume and delta T. So delta W is equal to NR, that is the number of moles into R into Tf minus Ti. So ಇಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಬರೆದ್ರೆ ಇಕ್ವೇಶನ್ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಐಸೋಕೋರಿಕ್ ಪ್ರಾಸೆಸ್. ಐಸೋಕೋರಿಕ್ ಅಂದ್ರೆ ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್, ದಟ್ ಈಸ್ ದ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು 0, ದಟ್ ಈಸ್ change in internal, that is all the heat provided will be used for the change in internal energy, that is equal to N into F by 2 R into delta T, where N is the number of moles, where F stands for degree of freedom of a given gas. ಯಾವ ಗ್ಯಾಸ್ ತಗೊಂಡಿದೆ ಅದರ ಡಿಗ್ರೀಸ್ ಆಫ್ ಫ್ರೀಡಮ್ F, when R is nothing but the universal gas constant into the change in temperature. So this will be the delta U, and we'll go with delta Q is equal to delta U. Why? Because delta W will be 0. So these are the four process wherein we will apply the first law of thermodynamics. Next ಅಲ್ಲಿ ಬರೋದು ನ್ಯೂಮರಿಕಲ್, ಇದರಲ್ಲಿ ನೆಕ್ಸ್ಟ್ ಬರೋದು ನಮಗೆ ಎಫಿಷಿಯನ್ಸಿ ಆಫ್ ಅ ಹೀಟ್ ಎಂಜಿನ್. ಸೊ ಎಫಿಷಿಯನ್ಸಿ ಆಫ್ ಅ ಹೀಟ್ ಎಂಜಿನ್ ಇಸ್ ಅ ರೇಷಿಯೋ ಆಫ್ ವರ್ಕ್ ಡನ್ ಟು ದ ಅಮೌಂಟ್ ಆಫ್ ಹೀಟ್ ಅಬ್ಸಾರ್ಬ್. ಸೊ W ಡಿವೈಡ್ ಬೈ Q1. Q1 ಅಂದ್ರೆ ಅಮೌಂಟ್ ಆಫ್ ಹೀಟ್ ಅಬ್ಸಾರ್ಬ್ ಬೈ ದ ಯಾವುದು ಸೋರ್ಸ್, ದಟ್ ವಿಲ್ ಬಿ ಈಕ್ವಲ್ ಟು Q1 minus Q2 ಡಿವೈಡ್ ಬೈ Q1, where Q1 is nothing but the amount of heat rejected to the sink, where Q1 is nothing but the amount of heat absorbed from the source. ಅದನ್ನೇ ರಿಅರೇಂಜ್ ಮಾಡಬಾರ್ದ್ರೆ 1 minus Q2 by Q1 ಮಾಡಬಹುದು, ಅಥವಾ 1 minus T2 by T1 ಬರೀಬಹುದು. ಇನ್ನೊಂದು ಬರೋದು ಹೀಟ್ ಪಂಪ್, ಯಾಕೆಂದ್ರೆ ರಿವರ್ಸ್ ಆಫ್ ದ ಹೀಟ್ ಎಂಜಿನ್.
ಹೀಟ್ ಎಂಜಿನ್ ಎಲ್ಲಿಂದ ಸೋರ್ಸ್ ಎಟ್ ಹೈಯರ್ ಟೆಂಪರೇಚರ್ ಇಂದ ಹೀಟ್ ಅನ್ನು ಅಬ್ಸಾರ್ಬ್ ಮಾಡಿಕೊಂಡು ಸಿಂಕ್ ಎಟ್ ಲೋವರ್ ಟೆಂಪರೇಚರ್ಗೆ ರಿಜೆಕ್ಟ್ ಮಾಡೋದು. ಇಲ್ಲಿ ಅಪೋಸಿಟ್ ಸಿಂಕ್ ವಿಲ್ ಬಿ ಎಟ್ ಹೈಯರ್ ಟೆಂಪರೇಚರ್, ಅಂದ್ರೆ ವಸ್ತುವಿನಿಂದ ಲೋವರ್ ಟೆಂಪರೇಚರ್ ವಸ್ತುವಿನಿಂದ ಅಬ್ಸಾರ್ಬ್ ಮಾಡಿ ಹೀಟ್ ಅದರ ಮೇಲೆ ವರ್ಕ್ ಮಾಡಿ ಅದನ್ನು ಹೈಯರ್ ಟೆಂಪರೇಚರ್ ನ ಸಿಂಕ್ ಗೆ ಕೊಡೋದು. ಸೊ alpha will be equal to Q2 divided by W, wherein Q2 stands for amount of heat absorbed by the object at the lower temperature and W is now the work done. So that is Q2 is equal to Q1 minus Q2, where Q1 is nothing but the amount of heat rejected. So amount of heat rejected andre Q1 is equal to, say navin baritevi, Q1 is equal to Q2 amount of heat absorbed plus work done on the system. So work done W, so Q1, so that comes to be equivalent agi T2 divided by T1 minus T2. ಇಲ್ಲಿ ಎರಡು ಫ್ಯಾಕ್ಟರ್ ಬರುತ್ತೆ. ಯಾಕೆ ಏನು ಎಫಿಷಿಯನ್ಸಿ ಆಫ್ ಅ ಹೀಟ್ ಎಂಜಿನ್ 1 ಆಗೋದಿಲ್ಲ ಅಥವಾ 100% ಆಗೋದಿಲ್ಲ ಅಂದ್ರೆ, it is mathematically what we can say that if eta has to be 1, then T2 should be equal to 0 Kelvin, which is not practically attainable. So even if it is an ideal heat engine, coefficient the XP or the efficiency will be always less than 1 or less than 100%. That means ಎಲ್ಲ ಹೀಟ್ ಅಬ್ಸಾರ್ಬ್ ಮಾಡಿದ್ದನ್ನು ವರ್ಕ್ ಆಗಿ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡಕ್ ಆಗೋದಿಲ್ಲ. ನೆಕ್ಸ್ಟ್ ಹೀಟ್ ಪಂಪ್ ನ ಕೋಎಫಿಷಿಯಂಟ್ ಆಫ್ ಯಾವುದು ಪರ್ಫಾರ್ಮೆನ್ಸ್ ಇದೆಯೋ ಅದು ಯಾವತ್ತು ಇನ್ಫಿನಿಟಿ ಆಗೋದಿಲ್ಲ. ಯಾಕೆ ಇನ್ಫಿನಿಟಿ ಆಗೋದಿಲ್ಲ ಅಂತಂದ್ರೆ, ಇನ್ಫಿನಿಟಿ ಆಗ್ಬೇಕು ಅಂತಾದ್ರೆ ಈ ಡಬ್ಲ್ಯೂ ಏನಕ್ಕೆ ಹೋಗ್ಬೇಕು, W0 ಹೋಗ್ಬೇಕು. ಅಂದ್ರೆ ಯಾವುದೇ ಕೆಲಸವನ್ನು ಮಾಡದೆ ಲೋವರ್ ಟೆಂಪರೇಚರ್ ಅಲ್ಲಿರುವ ವಸ್ತುವಿನಿಂದ ಹೀಟ್ ಅನ್ನು ಅಬ್ಸಾರ್ಬ್ ಮಾಡಿ ಹೈಯರ್ ಟೆಂಪರೇಚರ್ ಕೊಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಫಾರ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಇಟ್ ಈಸ್ ಇಂಪಾಸಿಬಲ್ ಟು ಮೇಕ್ ಹೀಟ್ ಟು ಫ್ಲೋ ಫ್ರಮ್ ಎ ಲೋವರ್ ಟೆಂಪರೇಚರ್ ಟು ಹೈಯರ್ ಟೆಂಪರೇಚರ್ ಬೈ ಇಟ್ ಸೆಲ್ಫ್ ಅಂದ್ರೆ ಸ್ವಲ್ಪ ವರ್ಕ್ ಮಾಡಲೇಬೇಕು. ಸೊ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಎ ಹೀಟ್ ಎಂಜಿನ್ ಕ್ಯಾನ್ ನೆವರ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಅದು ಯಾವತ್ತು ಇನ್ಫಿನಿಟಿಯಿಂದ ಲೆಸ್, ಇಟ್ ವಿಲ್ ಬಿ ಎ ಲೆಸ್. ಸೊ W cannot be equal to 0. ಇದು ಎರಡು ಪಾಯಿಂಟ್ ಇಲ್ಲಿ ಬರೋದು. ನೆಕ್ಸ್ಟ್ ಕೈನೆಟಿಕ್ ಥಿಯರಿಯಲ್ಲಿ ಹೋದ್ರೆ, ಕೈನೆಟಿಕ್ ಥಿಯರಿನ ನಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಇರೋದು ಇದು ಯಾವುದು, VRMS. VRMS ಬರೋದೇ ಪ್ರೆಷರ್ನ ಫಾರ್ಮುಲಾದಿಂದ. ಸೊ ಪ್ರೆಷರ್ನ ಫಾರ್ಮುಲಾ ನಾವು P is equal to 1/3 ಆ ಇಕ್ವೇಶನ್ ಇಂದ ತಗೊಳ್ತೀವಿ, ಅಲ್ಲಿಂದ ಈ ಫಾರ್ಮುಲಾನ ಹಾಕ್ತೀವಿ. ಸೊ VRMS is equal to √3P divided by ρ. ಈಗ ನಮಗೆ ಪ್ರೆಷರ್ ಗೊತ್ತಿಲ್ಲ, ಮಾಲಿಕ್ಯುಲರ್ ವೆಯ್ಟ್ ಅನ್ನು ಕೊಟ್ಟಿದ್ದಾರೆ, ಟೆಂಪರೇಚರ್ ಕೊಟ್ಟಿದ್ದಾರೆ ಅಂದ್ರೆ ಈ ಪಿ ಅನ್ನು PV is equal to RT ಹಾಕೊಂಡು, ಸೊ ಇದನ್ನು ನಾವು ಹೀಗೆ ಚೇಂಜ್ ಮಾಡಬಹುದು, 3 into RT divided by M, or that is equal to 3 kBT divided by M. ಯಾಕಂದ್ರೆ K is nothing but the Boltzmann constant, T stands for the temperature, M stands for the mass of the given gas. ಮಾಲಿಕ್ಯುಲರ್ ವೆಯ್ಟ್ ಕೊಟ್ಟಿದ್ರೆ ಈ ಫಾರ್ಮುಲಾ ಹಾಕ್ಬಹುದು, ಮಾಸ್ ಆಫ್ ಅ ಗಿವನ್ ಗ್ಯಾಸ್ ಹಾಕಿದ್ರೆ ಈ ಫಾರ್ಮುಲಾ ಹಾಕ್ಬಹುದು. ಕಮಿಂಗ್ ಟು ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೆ ಎಷ್ಟು ವೇಸ್ ಅಲ್ಲಿ ಅಥವಾ ಹೌ ಮೆನಿ ವೇಸ್ ಆ ಮಾಲಿಕ್ಯೂಲ್ ಆಫ್ ಅ ಗ್ಯಾಸ್ ಕ್ಯಾನ್ ಪೊಸೆಸ್ ಎನರ್ಜಿ, ಕೈನೆಟಿಕ್ ಎನರ್ಜಿ. Kinetic energy can be a translational kinetic energy or the translational kinetic energy, rotational kinetic energy and vibrational kinetic energy. ಈಗ monoatomic molecule ಬಂದಾಗ, monoatomic gas molecule ಬಂದಾಗ ಅವುಗಳಿಗಿರೋದು ಕೇವಲ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ. ಯಾವ ಇದರಲ್ಲಿ it can be along x axis, y axis or z axis, so it can possess 3 degrees of freedom. Coming to a diatomic molecule, wherein will say rigid ಅಂದ್ರೆ ವೈಬ್ರೇಷನ್ ಅನ್ನು ನೆಗ್ಲೆಕ್ಟ್ ಮಾಡಿ. If it is a rigid one, neglecting the vibrational or the motion, we have 3 translational plus 2 rotational, so all together we have the 5 kinetic energy. ಇಲ್ಲ ಹೈಯರ್ ಟೆಂಪರೇಚರ್ ಗೆ ಹೋದಾಗ ಅದು ರಿಜಿಡ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಅದು ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲ್ ಮೋಡ್ ಆಫ್ ವೈಬ್ರೇಷನ್ ಅಲ್ಲಿ ಆಲ್ ಟುಗೆದರ್ ವಿ ಕ್ಯಾನ್ ಹ್ಯಾವ್ ದ 7 degrees ಆಫ್ ಫ್ರೀಡಮ್. ಸೊ ಮೋನೋ ಅಟಾಮಿಕ್ 3, ಡೈಅಟಾಮಿಕ್ ಗೆ 2 ಕಂಡೀಷನ್ ನೆನ್ಪಿಟ್ಕೊಳ್ಬೇಕು. ಇಲ್ಲಾಂದ್ರೆ ರಿಜಿಡ್ ಮೋಟಾರ್ ಆಸಿಲೇಟರಿ ಟೈಪ್ ಅನ್ನಾದ್ರೆ ಯು ವಿಲ್ ಹ್ಯಾವ್ ದ 5. ಇಫ್ ಇಟ್ ಈಸ್ ಅ ವೈಬ್ರೇಷನಲ್ ಮೋಷನ್ ಆಡೆಡ್ ದೆನ್ ವಿಲ್ ಗೋ ವಿತ್ ದ 7 one. ದೆನ್ ಈಗ ಈ ಎಲ್ಲ ಡಿಗ್ರೀಸ್ ಆಫ್ ಫ್ರೀಡಮ್ ಅಲ್ಲಿ ಆವರೇಜ್ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ, ಆವರೇಜ್ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ ಅಂತ ಕೊಡೋದು ವಾಟ್ ವಿ ಕಾಲ್ ದ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ, ದಟ್ ಈಸ್ half kb into T, Boltzmann's constant kb into the absolute temperature. ಇದು ನಾವು ಟೆಂಪರೇಚರ್ ಅನ್ನು ಡಿಫೈನ್ ಮಾಡುವಾಗ ಹೇಳ್ತೀವಿ
ಟೆಂಪರೇಚರ್ ಇಸ್ ಎ ಮೆಜರ್ ಆಫ್ ಆವರೇಜ್ ಕೈನೆಟಿಕ್ ಎನರ್ಜಿ, ಅದು ಹೇಳೋದು ಈ ಫಾರ್ಮುಲಾದಿಂದ. ನಾವು ಈ ಎಲ್ಲ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು CV ಮತ್ತು CP ಕಾನ್ಸ್ಟೆಂಟ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಮತ್ತು ಕಾನ್ಸ್ಟೆಂಟ್ ಪ್ರೆಷರ್ ಅನ್ನೇ ಕೆಲವನ್ನು ನಾವು ನೆನ್ಪಿಟ್ಕೊಂಡ್ರೆ ಒಳ್ಳೇದು ನಮಗೆ ಪ್ರಾಬ್ಲಮ್ಗೆ. ಮೋನೋ ಅಟಾಮಿಕ್ ಬರುವಾಗ ಎಷ್ಟು ಬರುತ್ತೆ? ಇಟ್ ಈಸ್ 3/2 R, ಯಾಕೆಂದ್ರೆ ಅದಕ್ಕೆ 3 ಯಾವುದಿದೆ ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ಸೊ ಟೋಟಲ್ ಎನರ್ಜಿ ಬಿಕಮ್ 3/2 KB ಇಂಟು T. KB ಅನ್ನು ನಾವು ಯಾವುದಕ್ಕೆ ಬಂದ್ರೆ ಅವಗಡ್ರೋ ನಂಬರ್ಗೆ ತಗೊಂಡ್ಬಂದ್ರೆ ಸೊ KB ಇಸ್ ಈಕ್ವಲ್ ಟು, ಅಥವಾ ಏನ್ ಹೇಳ್ತೀವಿ, KB ಇಸ್ ಈಕ್ವಲ್ ಟು R ಡಿವೈಡ್ ಬೈ NE ಬರುತ್ತೆ. ಆ ರಿಲೇಷನ್ ಇಂದ ನಾವು ಇದು ಸಿಗುತ್ತೆ ನಮಗೆ CV is equal to du by dt ಹಾಕ್ತೇವೆ. ಸೊ ವಿಲ್ ಗೆಟ್ ದ 3/2 R. CP is equal to ವಿಲ್ ಗೆಟ್ 3/2 plus 1 into R. And coming to the diatomic rigid ಗೆ 5/2 R and CP is equal to 5/2 plus R. And diatomic vibrational ಗಾದ್ರೆ CV is equal to 7/2 R and CP is equal to 7/2 plus R. ನೆಕ್ಸ್ಟ್ ಪಾಲಿಅಟಾಮಿಕ್ ಗೆ ಹೋದ್ರೆ, ಪಾಲಿಅಟಾಮಿಕ್ ಗೆ ನಾವು ವೈಬ್ರೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನು ತಗೊಳ್ಳೇಬೇಕು. ಸೊ CV is equal to 3 plus F into R, where F stands for number of vibrational degrees of freedom and CP is equal to 4 plus F into ಯಾವುದು R. So if you go with the gamma, that is atomicity, CP by CV will be 4 plus F R divided by 3 plus F. So all together ಏನು ಕೊಡುತ್ತೆ? gamma is equal to CP by CV. ಇದು ನಮಗೆ ಅಟಾಮಿಸಿಟಿ ಕೊಡುತ್ತೆ. ಸೊ ಈಗ ನಾವು ಮೋನೋ ಅಟಾಮಿಕ್ ತಗೊಂಡ್ರೆ CP by CV ಮಾಡಿದಾಗ ನಮಗೆ ಎಷ್ಟು ಬರುತ್ತೋ that mono atomic comes around 1.6 something. So that is gamma. Coming to a diatomic, it comes roughly around 1.4. So atomicity gamma value ಕಡಿಮೆ ಆಗ್ತಾ ಹೋದಾಗೇನೆ number of atoms in a molecule goes on increasing. Next we will go with problems related with this. So here you can see a graph wherein on the y-axis it is taken as a logarithm of P. Log P versus log V ಕೊಟ್ಟಿದ್ದಾರೆ. So logarithm of reading of pressure and volume for an ideal gas were plotted on a graph as shown in the figure. By measuring the gradient, it can be shown that the gas may be, ಈಗ ಅದು ಯಾವ ಗ್ಯಾಸ್ ಮತ್ತು ಯಾವ ಚೇಂಜ್ ಆಗ್ತಾ ಇದೆ ಅಂತ ನೋಡಬೇಕು. ಈಗ ಈ ಗ್ರಾಫ್ ಅನ್ನು ನೋಡಿದಾಗ ಈ ಗ್ರಾಫ್ಗೆ ನೆಗೆಟಿವ್ ಸ್ಲೋಪ್ ಇದೆ ಮತ್ತು ಇದೊಂದು ಸ್ಟ್ರೈಟ್ ಲೈನ್ ಅಲ್ಲಿ ಇದೆ. ಜನರಲ್ ಫಾರ್ಮುಲಾ ಫಾರ್ ಸ್ಟ್ರೈಟ್ ಲೈನ್ ಏನು? y is equal to mx plus c. m ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, c 0 ಆಗ್ಬೋದು, c 0 ಅಲ್ಲದಿರಬಹುದು. ಆ ಕಂಡೀಷನ್ ತಗೊಂಡ್ರೆ y ಆಕ್ಸಿಸ್ ಅಲ್ಲಿ ಲಾಗ್ ಇದೆ. ಸೊ ಲಾಗ್ p is equal to m into log v plus some constant c. ಇವಾಗ ಗ್ರಾಫ್ ಅನ್ನು ತಗೊಂಡ್ರೆ ಗ್ರಾಫ್ ಅಲ್ಲಿ ನಮ್ಗೆ ಏನಿದೆ? ಗ್ರಾಫ್ ಅಲ್ಲಿ ನಮಗೆ ಸ್ಲೋಪ್ ತಗೋಬಹುದು. ಡೆಲ್ಟಾ y by ಡೆಲ್ಟಾ x ಗೆ ತಗೊಂಡ್ ಬಂದ್ರೆ ಸೊ ವಿಲ್ ಗೆಟ್ ದಿಸ್ m is equal to 2.38 minus 2.10 divided by 1.1 minus 1.3, that is equal to minus 1.4 ಬರುತ್ತೆ. ಇವಾಗ ಸ್ಲೋಪ್ ಇಸ್ ನೆಗೆಟಿವ್, ಅದು ನಮಗೆ ಗ್ರಾಫ್ ಕಂಡ ತಕ್ಷಣ ಗೊತ್ತಾಗುತ್ತೆ. ಸ್ಲೋಪ್ ಇಸ್ ನೆಗೆಟಿವ್, ವ್ಯಾಲ್ಯೂ ಕಮ್ಸ್ ಟು ಬಿ ಈಕ್ವಲ್ ಟು minus 1.4. ಈಗ ಇಕ್ವೇಶನ್ ಹಾಕೋಣ. ಲಾಗ್ ಪಿ ಇಸ್ ಈಕ್ವಲ್ ಟು minus 1.4 log v plus c. ಸೊ ಇದನ್ನು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಇತ್ತಂದ್ರೆ ಲಾಗ್ ಪಿ ಪ್ಲಸ್ 1.4 ಲಾಗ್ ವಿ ಇಸ್ ಈಕ್ವಲ್ ಟು ಸಿ. ಇದನ್ನು 1.4 ಅನ್ನು ಈಗ ತಗೋಬೇಕಾದ್ರೆ ಎಂ ಇಂಟು ಲಾಗ್ ವಿ ಇಸ್ ಈಕ್ವಲ್ ಟು ಲಾಗ್ ಆಫ್ ವಿ ಟು ದಿ ಪವರ್ ಎಂ ಮಾಡಬಹುದು. ಸೊ ಇಟ್ ಬಿಕಮ್ ಮತ್ತು ಲಾಗ್ ಆಫ್ ಎಂ ಪ್ಲಸ್ ಲಾಗ್ ಆಫ್ ಎನ್ ಆದ್ರೆ ಲಾಗ್ ಆಫ್ ಪಿ ಇಂಟು ವಿ ಟು ದಿ ಪವರ್ 1.4 ಇಸ್ ಈಕ್ವಲ್ ಟು ಗಾಮಾ. ನಾವು ಪಿ ವಿ ರೇಸ್ ಟು ಗಾಮಾ. ಈಗ ಯಾವುದೇ ಒಂದು ನಂಬರ್ ನ ಲಾಗ್ ತೆಗೆದ್ರೆ ಇಟ್ ಕಮ್ಸ್ ಟು ಎ ಕಾನ್ಸ್ಟೆಂಟ್, ಸಮ್ ನಂಬರ್. Anti-log of some number is a number. So PV raised to 1.4 is equal to some constant. ಇದು ಯಾವ equation ಅನ್ನು ಅಪ್ಲೈ ಮಾಡುತ್ತೆ? We have this equation for an adiabatic. PV raised to gamma is equal to a constant for an adiabatic change. So it is an adiabatic. One thing is correct. Now next one, ಈ ರೇಷಿಯೋ ಇರೋದು ಯಾವುದು? This is gamma. So if this is gamma, then gamma stands for 1.4 for diatomic. ಎಲ್ಲಾದ್ರೂ ಅದು ಮೋನೋ ಅಟಾಮಿಕ್ ಆಗಿದ್ರೆ ಇಟ್ ಕಮ್ಸ್ ಟು ಬಿ ಸಮ್ ಅರೌಂಡ್ 1.6. ಸೊ ಹಿಯರ್ ಇಟ್ ಇಸ್ ಅ ಡೈಅಟಾಮಿಕ್, ಸೊ ಇಟ್ ಈಸ್ ಆಫ್ ಡೈಅಟಾಮಿಕ್. ಸೊ ದ ಆಪ್ಷನ್ ಮಸ್ಟ್ ಬಿ ಇಟ್ ಈಸ್ diatomic. First one, it is undergoing an adiabatic change. The option goes with the third one, diatomic with undergoing a what we call a adiabatic change. Coming to the next question, 2 moles of an ideal monoatomic gas
occupies a volume V at 27 degrees Celsius. The gas expands adiabatically to volume of 8V. Calculate the final temperature. ಇಲ್ಲಿ ನಮಗೆ ಡೈರೆಕ್ಟ್ ರಿಲೇಷನ್ ಇರೋದು ಏನು, ಟಿ ಮತ್ತು ವಿ ಇದ್ದು. ನೆಕ್ಸ್ಟ್ ಟಿ ನಮಗೆ ಚೇಂಜ್ ಇನ್ ಟೆಂಪರೇಚರ್ ಫೈಂಡ್ ಔಟ್ ಮಾಡಿದರೆ ನೆಕ್ಸ್ಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಸಿಗುತ್ತೆ. ಸೊ ಅಡಿಯಾಬ್ಯಾಟಿಕ್ ಇಕ್ವೇಷನ್ಗೆ ನಾವು ಪಿ ವಿ ರೇಸ್ ಟು ಗಾಮಾ ಒಂದು ಇಕ್ವೇಷನ್ ತಗೊಂಡ್ರೆ ಇನ್ನೊಂದು ಇಕ್ವೇಷನ್ ನಮ್ಗೆ ಇರೋದೇನು, ಟಿ ವಿ ರೇಸ್ ಟು ಗಾಮಾ -1 ಇಸ್ ಎ ಕಾನ್ಸ್ಟೆಂಟ್. ಸೊ ನಾನೇನ್ ಬರೀಬಹುದು, T2 V2 raised to gamma -1 is equal to T1 V1 gamma raised to -1. Rearrange ಮಾಡ್ಕೊಳ್ಳಿ. When we get this, T2 is equal to T1 into V1 by V2 whole to the power gamma -1. Gamma 5/3 ಏನು ಕೊಟ್ಟಿದ್ದಾರೆ, gamma the 2 moles of a monoatomic gamma ಎಷ್ಟು ಬರುತ್ತೆ, 5/3 ಬರುತ್ತೆ. So 5/3 V2 is equal to 8 times V1. You substitute this. ಅವಾಗ ಏನಾಯ್ತು, V1 ಕ್ಯಾನ್ಸಲ್ ಆಯಿತು, 1/8 ಅನ್ನು ಕ್ಯೂಬಲ್ಲಿ ಬರೀರಿ, 2 ಕ್ಯೂಬ್. ಅದ ಕ್ಯೂಬ್ ರೂಟಲ್ಲಿ ತೆಗೆದಾಗ 2 ಕ್ಯೂಬ್ 2 ರಿಮೈನ್ಸ್, 2 ಸ್ಕ್ವೇರ್ ಬಿಕಮ್ಸ್ 4. ಸೊ 300 ಡಿವೈಡ್ ಬೈ 4 ವಿಲ್ ಬಿ 75 ಕೆಲ್ವಿನ್. ನೆಕ್ಸ್ಟ್ ಒನ್, ಈಗ ಫೈನಲ್ ಟೆಂಪರೇಚರ್ ಸಿಕ್ತು. ನೆಕ್ಸ್ಟ್ ನಮ್ಗೆ ಏನ್ ಬೇಕು, ಡೆಲ್ಟಾ ಯು. ಸೊ ಡೆಲ್ಟಾ ಯು ಇಸ್ ಈಕ್ವಲ್ ಟು ವಾಟ್, n into f by 2 r into delta t. n is number of moles and f is nothing but the degrees of freedom, 2 r delta t. So problem alli ಏನು ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಅಲ್ಲಿ 2 moles of the gas is so given. So n is 2, ಇದು monoatomic, so degrees of freedom is 3, so 3/2, r is 8.314, this is 75 minus 300, that is equal to 3 into 8.314 into minus 225, so that is equal to 5611 or else minus 5.6 kilojoule. So answer will be 75 Kelvin and minus 5.6 kilojoule. So ಇದು ಲೆಂತ್ ಇಂದ ಅನ್ಸ್ಬೋದು, ಇದು ನೀಟ್ ಲೆವೆಲ್ ನ ಕ್ವಶನ್ ಗಳು ಇವೆಲ್ಲ. ಇಲ್ಲಿ 2 ಸ್ಟೆಪ್ ಗಳಿದೆ, ಒಂದು ಚೇಂಜ್ ಇನ್ ಟೆಂಪರೇಚರ್ ಫೈಂಡ್ ಔಟ್ ಮಾಡಿ, ದೆನ್ ಯು ಗೋ ಆನ್ ಟು ದ ವಾಟ್ ವಿ ಕಾಲ್ ದ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ. Next one, the efficiency of an ideal heat engine working between the freezing point and the boiling point. Freezing point ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್ಗೆ 273 ಬರುತ್ತೆ, and boiling point ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್, so it becomes a 370. So ಅದನ್ನು ಹಾಕೊಂಡು ಹೋದ್ರೆ the formula zeta is equal to 1 minus T2 by T1. So this becomes T1 minus T2 divided by T1. Simple substitution, you will get the 0.268. 0.268 is nothing but 26.8. So that is 26.8%. So ಇದು CET level na simple single step problem. Next, coming to the next one. The coefficient of performance of a refrigerator is 5. If the temperature inside the freezer is minus 23 degrees Celsius. ಅಂದ್ರೆ ಏನು, ನಾವಿಟ್ಟ ವಸ್ತುವಿನಲ್ಲಿ ಟೆಂಪರೇಚರ್ ಎಷ್ಟಿದೆ, -23 ಡಿಗ್ರಿ ಸೆಲ್ಸಿಯಸ್ ಇದೆ. ದ ಟೆಂಪರೇಚರ್ ಆಫ್ ದ ಸರೌಂಡಿಂಗ್ ಟು ವಿತ್ ದ ಹೀಟ್ ಇಸ್ ರಿಜೆಕ್ಟೆಡ್. ಅಂದ್ರೆ ನಮ್ದೊಂದು ಯಾವುದು ರೆಫ್ರಿಜರೇಟರ್ ಆದ್ರೆ ಹೊರಗಡೆ ರೂಮ್ ನ ಟೆಂಪರೇಚರ್ ಎಷ್ಟು ಬರುತ್ತೆ. ಸೊ ಇದು ಏನು, ದಿಸ್ ಇಸ್ T2 ಇಸ್ -23 ಡಿಗ್ರಿ ಸೆಲ್ಸಿಯಸ್. ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ T1. ಸೊ ಕಮಿಂಗ್ ಟು ದಿಸ್ ಒನ್, ಆಲ್ಫಾ ಇಸ್ ಈಕ್ವಲ್ ಟು T2 ಡಿವೈಡ್ ಬೈ T1 ಮೈನಸ್ T2. ಇದು ಫಾರ್ಮುಲಾ ಬರೋದು. ರಿಅರೇಂಜ್ ಮಾಡ್ಕೊಳ್ಳಿ. 5ಕ್ಕೂ ಆಲ್ಫಾ ಇಸ್ 5. So 5 into T1 minus T2 is equal to T2. So T1 is equal to 6/5 times T2. ಯಾಕಂದ್ರೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಡಿ T2ಗೆ, ಸುಮ್ಮನೆ ನಂಬರ್ಸ್ ಲೆಂತಿ ಆಗುತ್ತೆ. ನಮಗೆ ಸಿಂಪ್ಲಿಫಿಕೇಶನ್ಗೆ ಇದು ಈಸಿ ಆಗುತ್ತೆ. T1 is equal to 6/5 times T2, that is 6/5 times this 273 minus 23. ಯಾಕಂದ್ರೆ ಕೆಲ್ವಿನಿ ಕನ್ವರ್ಟ್ ಮಾಡಬೇಕು. ದಟ್ ಈಸ್ 273 ಪ್ಲಸ್ ಟಿ, ದಟ್ ಈಸ್ 273 minus 23, ಇಟ್ ಬಿಕಮ್ಸ್ 250, ದಟ್ ಈಸ್ 300 ಕೆಲ್ವಿನ್, ದಟ್ ಈಸ್ ಈಕ್ವಲ್ ಟು 27 ಡಿಗ್ರಿ ಸೆಲ್ಸಿಯಸ್. Now come the next one. Two vessels separately contain two ideal gases A and B at same temperature. ಅಂದ್ರೆ ಟೆಂಪರೇಚರ್ ಸೇಮ್ ಇದೆ, ಐಡಿಯಲ್ ಗ್ಯಾಸ್. The pressure of the A being twice that of the B. So pressure of A is being twice that of the B. So PA is 2 times PB. Under such condition, the density of A is found to be 1.5 times the density of B. Andre rho A is equal to 1.5 times rho B. Then the ratio of molecular weight of A and B.
ಸೊ ಈಗ ನಾವು ಪ್ರೆಷರ್ನ ಫಾರ್ಮುಲಾದಲ್ಲಿ we have the formula for an ideal gas PV is equal to nRT. ಸೊ ನಮಗೆ V ಬೇಡ, ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ we will write in terms of P into mass by density is equal to N into RT, where M is equal to rho nRT divided by P. So MA by MB is equal to rho A divided by rho B into TA divided by TB and PB divided by PA. ನೋಡಿ n ಯಾಕೆ ಸೇಮ್ ಹೋಯ್ತು? Two vessels contain this A and B at the same temperature, the pressure of A being that. Under such condition ನಾವೀಗ ಎಷ್ಟು ರಿಲೇಷನ್ ಬರುತ್ತೆ? ಸೊ TA by TB PB divided by PA. So we'll write it as rho A by rho B is 1.5, TA by TB at the same temperature and PB by PA is equal to 1 by 2. So that will be 3 by 4. So we'll go with 3 by 4. Answer will be the third one. Next question. A gas for which gamma is equal to 1.5 is suddenly compressed to 1/4 of its initial volume. Andre V2 is equal to 1 by 4 times the V1. Then the ratio of the final to the initial temperature. ನಾವೀಗ ಸಡನ್ಲಿ ಕಂಪ್ರೆಸ್ಡ್ ಇದ್ದಾದ್ರೆ, ಸಡನ್ ಕಂಪ್ರೆಸ್ ಆಗೋದಂದ್ರೆ ಆ ಪ್ರಾಸೆಸ್ ಇಸ್ ಅನ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಸ್ಪೆಸಿಫಿಕಲಿ ಅಡಿಯಾಬ್ಯಾಟಿಕ್ ಹೇಳಿಲ್ಲ ಅಲ್ಲಿ, ಬಟ್ ಸಡನ್ ಪ್ರಾಸೆಸ್ ಆರ್ ಆಲ್ ಅಡಿಯಾಬ್ಯಾಟಿಕ್ ಒನ್, ಸ್ಲೋ ಪ್ರಾಸೆಸ್ ಆರ್ ಆಲ್ ಓನ್ಲಿ ದ isothermal process. So we'll go with the solution. We have the gamma is equal to 1.5. So we have the relation is PV raised to gamma is a constant. So P1 V1 gamma is equal to P2 V2 gamma. So rearranging, we will get P2 by P1 is equal to V1 by V2 whole raised to gamma. So V1 substitute ಮಾಡಿ, so 4 ಮೇಲೆ ಹೋಗುತ್ತೆ, 4 to the power 3 by 2, 4 ಅನ್ನು ಸಿಂಪ್ಲಿಫೈ ಮಾಡಿ ಏನು ಬರೀಬಹುದು? 2 to the power 2 ಬರೀಬಹುದು. So it becomes 3 by 2, then it goes to the 8 one. So answer will be 8:1. Next, going to the next one, the change in internal energy of an ideal gas over one complete cycle. Complete cycle alli ಏನಾಗತ್ತಂದ್ರೆ the system goes to its initial state. So when it goes to the initial state, delta T is equal to 0. When delta T is equal to 0 ಏನಾಗುತ್ತೆ? Delta U is equal to 0. So the change in internal energy will be the 0 one. That is why delta T goes to 0, delta U will be 0. That is why option will be the third one. Next, an ideal gas is compressed to half of its initial volume by means of several processes. Which of the process results maximum work done? ಈಗ ಐಸೋಥರ್ಮಲ್, ಅಡಿಯಾಬ್ಯಾಟಿಕ್, ಐಸೋಬಾರಿಕ್, ಐಸೋಕೋರಿಕ್ ಯಾವುದ್ರಲ್ಲಿ? ನಾವು ಇದಕ್ಕೆ ಒಂದು ಗ್ರಾಫ್ ತಗೊಂಡ್ರೆ, ನಾವು ಪಿ ವಿ ಗ್ರಾಫ್ ಬರೆದ್ರೆ ಹೇಗೆ ಬರುತ್ತೆ? ಪಿ ವಿ ಗ್ರಾಫ್ ಬರೆದ್ರೆ ಅಡಿಯಾಬ್ಯಾಟಿಕ್ ಸ್ಟೀಪ್ ಆಗಿರುತ್ತೆ, ಐಸೋಥರ್ಮಲ್ ಅದರ ಸ್ಲೋಪ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಒನ್, ದೆನ್ ವಿಲ್ ಗೋ ವಿತ್ ದ ಐಸೋಬಾರಿಕ್ ಒನ್, ದೆನ್ ವಿಲ್ ಗೋ ವಿತ್ ದ ವರ್ಕ್ ಡನ್ ಇಸ್ ಈಕ್ವಲ್ ಟು ಪಿ ಇಂಟು ಡಿ ವಿ, area under the PV graph, work done in isochoric is 0. That is why work done in an isothermal is greater than work done in an adiabatic and greater than the work done in an isochoric. So always work done in an isothermal is greater than work done in the adiabatic processes. Coming to this one, next one, the material used for cooking vessels such as pressure cookers. ನಮಗೆ ಸಿಂಪಲ್ ಕ್ವಶನ್ ಇದು, ಯಾಕಂದ್ರೆ ಪ್ರೆಷರ್ ಕುಕ್ ಯಾವುದೇ ಕುಕಿಂಗ್ ವೆಸಲ್ ಯೂಸ್ ಮಾಡಿದ್ರೆ ಅದು ಬೇಗ ಹೀಟ್ ಆಗಬೇಕು ಮತ್ತು ಬೇಗ ಕಂಡಕ್ಟ್ ಮಾಡಬೇಕು. ಸೊ ಬೇಗ ಹೀಟ್ ಆಗಬೇಕಾದ್ರೆ ಇಟ್ ಶುಡ್ ಹ್ಯಾವ್ ಎ ಲೋ ಸ್ಪೆಸಿಫಿಕ್ ಹೀಟ್. ಇಫ್ ಇಟ್ ಹ್ಯಾಸ್ ಟು ಕಂಡಕ್ಟ್ ಮೀನ್ಸ್ ಇಟ್ ಶುಡ್ ಹ್ಯಾವ್ ಎ ಹೈ ಕಂಡಕ್ಟಿವಿಟಿ. ಸೊ ಲೋ ಸ್ಪೆಸಿಫಿಕ್ ಹೀಟ್ ಅಂಡ್ ಹೈ ಕಂಡಕ್ಟಿವಿಟಿ. ನೆಕ್ಸ್ಟ್ ಒನ್, a body cools from 60 degrees Celsius to 50 degrees Celsius in the first 10 minutes when it kept in air at 30 degrees Celsius. In next 10 minutes what will be its temperature? Directly ನಾವು ಯಾವುದಕ್ಕೆ law of Newton's law of cooling ಇದಕ್ಕೆ ಹಾಕಿದ್ರೆ ಆಯಿತು. So 60 minus 50 divide by 10 minutes is equal to k into 60 plus 50 minus 30. ಈಗ ಸಾಲ್ವ್ ಮಾಡಿದ್ರೆ ನಮಗೆ k is equal to 1 by 25 ಬರುತ್ತೆ. ನಾವು ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಹಾಕಿದಾಗ 50 ಇಂದ ನೆಕ್ಸ್ಟ್ಗೆ ಟೆಂಪರೇಚರ್ T 10 minutes ಅಲ್ಲಿ 1 by 25 will be k. So you solve this, you will get the answer as say 43.3 degrees Celsius. Coming to the next one, a black body is at a temperature of 5760 Kelvin. The energy of radiation emitted
by the body at the wavelength 250 nanometer is U1, at 500 nanometer is U2, and that of 1000 nanometer is U3. Then which of the following is correct? ಈಗ ನಮಗೆ ಏನು ಬೇಕಾಗಿರೋದಂದ್ರೆ ಎನರ್ಜಿ ಜಾಸ್ತಿ ಎಲ್ಲಿ ಎಮಿಟ್ ಆಗುತ್ತೋ ದಟ್ ದ ವೇವ್ ಲೆಂತ್, ವಿ ಹ್ಯಾವ್ ದ ರಿಲೇಷನ್ ವಿತ್ ದ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಎನರ್ಜಿ ಇಂಟು ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ನಾವೀಗ ಮ್ಯಾಕ್ಸಿಮಮ್ ಎನರ್ಜಿಯ ವೇವ್ ಲೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 500 ನ್ಯಾನೋಮೀಟರ್ ಬರುತ್ತೆ. ಸೊ ಫಸ್ಟ್ ಇದ್ದು ಅಲ್ಲ ಲಾಸ್ಟ್ ಇದ್ದು ಅಲ್ಲ, ಮ್ಯಾಕ್ಸಿಮಮ್ ಎನರ್ಜಿ ಬರೋದು ಯಾವುದಕ್ಕೆ ಅಂದ್ರೆ ಸೆಕೆಂಡ್ ಕೇಸ್ಗೆ. ಸೊ U2 ವಿಲ್ ಬಿ ಗ್ರೇಟರ್ ದನ್ U1. ಸೊ ದ ಮ್ಯಾಕ್ಸಿಮಮ್ ಎನರ್ಜಿ ಇಸ್ U2 ಗ್ರೇಟರ್ ದನ್ U1. Next one, the power radiated by a black body is P and it radiates maximum energy at a wavelength of lambda naught. If the temperature of the black body is now changed so that its radiation maximum energy is 3/4 lambda naught. ಈಗ ಲ್ಯಾಂಬ್ಡಾ ಇದ್ದಿದ್ದು 3/4 lambda naught ಗೆ ಹೋಗುತ್ತೆ. The power radiated by it becomes NP. Now the value of N. ಈಗ ನಮಗೆ ಪವರ್ ರೇಡಿಯೇಟಿಗೆ ಏನಿದೆ, ನಮಗೆ ಫಾರ್ಮುಲಾ ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಎಮ್ ಇಂಟು ಟಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಇಂಟು T2 ಇದೆ. ನಾವು T2ಗೆ ಫಾರ್ಮುಲಾ ತೆಗೆದ್ರೆ ಇಟ್ ವಿಲ್ ಬಿ 4/3 ಟೈಮ್ಸ್ T1. ಈಗ 4/3 ಟೈಮ್ಸ್ ಆದಾಗ ಪವರ್ ಎಷ್ಟು ಚೇಂಜ್ ಆಗುತ್ತೆ? ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 4th power of the temperature. So P2/P1 is equal to T2/T1 to the power 4. So 256 divided by 81, that is equal to N is equal to 256/81. So the answer will be 256 divided by 80. ವಿದ್ಯಾರ್ಥಿಗಳೇ, ನೀವು ಈ ಕ್ಲಾಸನ್ನು ಕೇಳಿದಿರಿ ಮತ್ತು ಇದರ ಉಪಯೋಗವನ್ನು ಪಡ್ಕೊಳ್ತೀರಿ ಅಂತೇಳಿ ಭಾವಿಸ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ಎಲ್ರಿಗೂ, ಇಲಾಖೆಗೂ, ವಿದ್ಯಾರ್ಥಿಗಳು ಎಲ್ರಿಗೂ ಹೊಂದಿಸ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಾಕಲ್ಲ? ಅದು ಬಂತ?